ಮಾತಾಡೋ ದೇವರಿಗಳು. ಕಮಲ್ ಹಾಸನ್ ಉಳುಗ ನಾಯಕನ್ ಅಂದರೆ ವಿಶ್ವರೂಪ ಅಂತ ಅವ್ರನ್ನ ಬಹಳ ಪ್ರೀತಿಯಿಂದ ತಮಿಳಿಗರು ಅವರಿಗೆ ಕರೀತಾರೆ. ಅದ್ರ ಜೊತೆಗೆ ಕನ್ನಡಕ್ಕೂ ಕೂಡ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕನ್ನಡದ ಅನ್ನವೂ ತಿಂದಿದ್ದಾರೆ, ಕಾವೇರಿ ನೀರು ಕೂಡ ಕುಡಿದಿದ್ದಾರೆ. ಬೆಂಕಿಯಲ್ಲಿ ಅರಳಿದ ಹೂವು ಇರ್ಬೋದು, ಕೋಕಿಲಾ ಸಿನಿಮಾ ಇರ್ಬೋದು, ಮರಿಯಾ ಮೈ ಡಾರ್ಲಿಂಗ್ ಇರ್ಬೋದು, ರಾಮ ಶ್ಯಾಮ ಬಾಮ, ಹೀಗೆ ಅನೇಕ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಕನ್ನಡಿಗರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸಿದ್ದಾರೆ. ಹಾಗಾಗಿ ಕನ್ನಡಿಗರ ಋಣವೂ ಅವ್ರ ಮೇಲಿದೆ. ಅದನ್ನು ತೀರಿಸಬೇಕೇ ಹೊರತು ಈ ಥರ ಒಂಥರ ಕನ್ನಡಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡ್ತಾ ಹೋಗಬಾರ್ದು. ಎಸ್ ಗಣೇಶ್ರಾವ್ ಅವರೇ, ಕಲಾದೇವತೆ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ, ಆದರೆ ಕೆಲವರನ್ನ ಮಾತ್ರ ಉಳಿಸ್ಕೊಳ್ತಾಳೆ. ಅಂತಹ ಒಬ್ಬ ಅದ್ಭುತ ನಟನ ಬಗ್ಗೆ ಮಾತಾಡೋಂಗಿಲ್ಲ, ಎಂಥ ಪಾತ್ರ ಕೊಟ್ಟರು ಕೂಡ ಮಾಡ್ತಾರೆ. ಆದರೆ ಇವತ್ತು ಪ್ರತಿಯೊಬ್ಬ ನಟರಿಗೂ ಭಾಷೆಯ ಮಿತಿ ಇರಬಾರ್ದು. ಎಲ್ಲ ಭಾಷೆಯನ್ನು ಪ್ರೀತಿಸುವ, ಆರಾಧಿಸುವ, ಗೌರವಿಸುವಂಥ ಗುಣ ಇರಬೇಕಾಗ್ತದೆ. ಭಾಷೆ ಬಗ್ಗೆ ವ್ಯಾಮೋಹ ಇರಲಿ, ಆದರೆ ದುರಾಭಿಮಾನ ಇರಬಾರ್ದು. ಏನಂತೀರ ಸರ್? ಸರ್, ಕಮಲ್ ಹಾಸನ್ ಅವ್ರಿಗೆ ಒಬ್ಬ ಕಲಾವಿದನಾಗಿ ಅದ್ಭುತ ಕಲಾವಿದ, ಅದರಲ್ಲೇನು ಎರಡು ಮಾತಿಲ್ಲ. ಉಳಗನಾಯಕನ್ ಅಂತ ಬರೋ, ವಿಶ್ವರೂಪಿ ಅಂತ ಬರೋದು ಕೆಲವು ಕಲಾವಿದರಿಗೆ ಕೊಡುವಂಥ ಬಿರುದದು. ಅದ್ರ ಬಗ್ಗೆ ಹೇಳೋದಾದ್ರೆ, ವಿಶ್ವರೂಪಿ ನಾಯಕ ಒಬ್ಬ ಬರೀ ಕಲಾವಿದನಾಗಿ ಮಾತಾಡಿದ್ರೆ ಅದಕ್ಕೆ ಬೇರೆ ಅರ್ಥ ಇರ್ತಾ ಇತ್ತು. ಆದರೆ ಇವರು ಎಲ್ಲ ಬಹುತೇಕ ಈಗಿನ ಕಲಾವಿದರಲ್ಲೂ ಈ ರಾಜಕೀಯ ತೆವಲನ್ನು ತಲೆಗೇರಿಸ್ಕೊಂಡು ಈ ರೀತಿಯ ಕ್ಷುಲ್ಲಕ ಹೇಳಿಕೆಗಳನ್ನ ಕೊಟ್ಟು ಭಾಷಾ ಸಾಮರಸ್ಯ ಮತ್ತೆ ಇಡೀ ರಾಜ್ಯಗಳ ಮಧ್ಯೆ ಬೆಂಕಿ ಹಚ್ಚುವಂಥದ್ದು, ಮತ್ತೆ ಇಡೀ ನಾವು ಯಾವಾಗಲೂ ಕನ್ನಡಿಗರು ಬಹಳ ಸೌಮ್ಯ ಸ್ವರೂಪಿಗಳು, ಸೌಹಾರ್ದ ವಿಶಾಲ ಹೃದಯದಲ್ಲಿರ್ತೀವಿ, ಬಹಳ ಹೊಂದ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಈ ತರ ದಬ್ಬಾಳಿಕೆಗಳನ್ನ ಮಾಡೋದನ್ನ ಮೊದಲು ಅವ್ರು ಬಿಡಬೇಕು. ಅದ್ರ ಜೊತೆಗೆ ಕಲಾವಿದರು ಒಂದು ಕಲಾವಿದರಾಗೆ ಗುರುತಿಸ್ಕೊಳ್ಬೇಕೇ ಹೊರತು ರಾಜಕೀಯಕ್ಕೆ ಬಂದರೆ ಅದು ಎಷ್ಟರ ಮಟ್ಟಿಗೆ ಸರಿಯಲ್ಲ ಅನ್ಸುತ್ತೆ. ಸರ್, ರಾಜಕೀಯಕ್ಕೆ ಬಂದರೂ ಹಲವಾರು ಸಭ್ಯ ನಟರಿದ್ದಾರೆ. ಈಗ ಅಂಬರೀಷ್ ಅಣ್ಣ ಇದ್ರು, ಅವರು ಅಭಿಮಾನಿಗಳು ಅವ್ರನ್ನ ಕಲಾವಿದರಾಗೇನೆ ನೋಡಕ್ಕೆ ಇಷ್ಟಪಡ್ತಾರೆ. ಇವತ್ತು ಅಂಬರೀಷ್ ಅಣ್ಣ ಅವರು ಆ ಜಾಗದಲ್ಲಿ ಇದ್ದಿದ್ರೆ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ಅವ್ರೇನು ಜಗಳಾಡಕ್ಕೆ ಹೋಗ್ತಾ ಇರಲಿಲ್ಲ. ಅಲ್ಲೇ ಮಾತಾಡಿಸ್ತೀನಿ ಸರ್. ಫಿಲ್ಮ್ ಚೇಂಬರ್ ವೈಸ್ ಪ್ರೆಸಿಡೆಂಟ್ ಶಿಲ್ಪಾ ಸಂಪರ್ಕಕ್ಕೆ ಬಂದಿದ್ದಾರೆ. ಶಿಲ್ಪಾ ಶ್ರೀನಿವಾಸ್ ಅವರೇ, ನಮಸ್ತೆ. ಎಸ್, ಸಂಪರ್ಕ ಕಡಿತ ಆಗಿದೆ ಸರ್, ಮಾತಾಡ್ತೀವಿ. ಅಂಬರೀಷ್ ಅಣ್ಣ ಅವರೇ ಬೈ ಚಾನ್ಸ್ ಅಲ್ಲಿ ಜಾಗದಲ್ಲಿ ಇದ್ರು ಅಂತ ಇಟ್ಕೊಳ್ಳಿ. ಎಸ್, ಅವರು ಅವತ್ತಲ್ಲಿ ಜಗಳಾಡಕ್ಕೆ ಹೋಗ್ತಾ ಇರಲಿಲ್ಲ, ಏನು ಮಾಡಕ್ ಹೋಗ್ತಾ ಇರಲಿಲ್ಲ. ಆರಾಮಾಗಿ ಮಾತಾಡ್ಕೊಂಡು ನಗ್ನಾಗ್ತಾನಲ್ಲೋ ಬಡ್ಡೆತದೆ, ಅದು ತಮಿಳ್ ಭಾಷೆ ಕನ್ನಡಕ್ಕೆ ತಾಯಿ ಎಲ್ಲ ಕಣೋ, ನಿನ್ನ ವಿಷಯ ತಿಳ್ಕೊಂಡು ಮಾತಾಡೋಂತ ನಗ್ನಾಗ್ತಾನೆ ತಿಳಿಸಿರೋರು. ಬಹುಶಃ ಇವರು ಕನ್ನಡ ಹುಟ್ಟಿದ್ದು ತಮಿಳ್ ಭಾಷೆ ಅಂತ ಹೇಳೋ ಬದಲು ತಮಿಳು ಕೂಡ ಕನ್ನಡ ಭಾಷೆಗೆ ಒಂದು ತಾಯಿ ಇದ್ದಂಗೆ ಅಂತ ಹೇಳಿದ್ರೆ ಅದು ಬಹಳ ಅರ್ಥಪೂರ್ಣವಾಗಿರ್ತಾ ಇತ್ತು. ಯಾಕಂದ್ರೆ ನಾವು ನಮ್ಮ ಸ್ವಂತ ತಾಯಿ ಜೊತೆಗೆ ಬೇರೆ ಬೇರೆ ಹೆಣ್ಣು ಮಕ್ಕಳನ್ನು ಕೂಡ ತಾಯಿ ಅಂತ ಭಾವಿಸ್ತೀವಿ. ಈಗ ನಮ್ಮ ಕನ್ನಡ ಸಂಸ್ಕೃತಿ ಅದು. ಒಬ್ಬ ಕನ್ನಡ ನಮ್ಮ ಭುವನೇಶ್ವರಿ ತಾಯಿ, ನಮ್ಮ ತಾಯಿ ಎಲ್ಲ ಒಂದನ್ನು ಭಾವಿಸ್ತೀವಿ. ಬೇರೆ ಹೆಣ್ಣು ಮಕ್ಕಳು ನೋಡಿದಾಗ ನಮ್ಮ ತಾಯಿ ತರ ಗೌರವಿಸ್ತೀವಿ. ಆ ಭಾಷೆ ಹೇಳಿದ್ರೆ ಅದಕ್ಕೆ ಬಹಳ ಸೂಕ್ತ ಇರ್ತಾ ಇತ್ತು. ಮೊದಲೊಮ್ಮೆ ನಮ್ಮ ರಾಜಾಜಿನಗರದ ಗವರ್ನರ್ ರಾಜಾಜಿ ಅವರಾಗಿದ್ರು. ರಾಜಾಜಿ ನಮ್ಮ ಕರ್ನಾಟಕದ ಗವರ್ನರ್ ರಾಜಾಜಿ ಅಂತಿದ್ರು, ರಾಜಾಜಿನಗರದಲ್ಲೇ ಇದ್ರು. ಅವರು ಇದೇ ತರ ಒಮ್ಮೆ ಒಂದು ಕ್ಷುಲ್ಲಕ ಹೇಳಿಕೆ ಕೊಟ್ಟು 5 ವರ್ಷ ಇತಿಹಾಸ ಇದೆ ನಮ್ಮ ತಮಿಳ್ ಭಾಷೆಗೆ ಅಂತ ಹೇಳಿ ಬಹಳ ರಾದ್ದಾಂತ ಆಗಿ ವಿವಾದ ಮೇಲೆ ಎಳ್ಕೊಂಡಿದ್ರು. ಮತ್ತೆ ಅದಕ್ಕೆ ಯಾವುದೇ ದಾಖಲೆಗಳು ಸಲ್ಲಿಸಕ್ಕಾಗದೆ ಕ್ಷಮೆ ಕೋರಿದ್ರು ಅವರು. ಈ ಮನುಷ್ಯ ನಾನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಕಲಾವಿದನಾಗಿ ಕಮಲ್ ಹಾಸನ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಏನೋ ಒಂದು ಬಾಯಿ ತಪ್ಪು ಬಂದಿರಬಹುದು, ಅದನ್ನ ಮನಗಂಡು ವಿಷಾದ ವ್ಯಕ್ತಪಡಿಸಿ ಕನ್ನಡ ತಾಯಿಯಲ್ಲಿ, ಕನ್ನಡ ಮಕ್ಕಳಲ್ಲಿ ಕರ್ನಾಟಕಕ್ಕೆ ಕ್ಷಮೆಯನ್ನ ಕೇಳಿದ್ರೆ ಇವತ್ತು ಕೂಡ ಅವ್ರ ಥಗ್ ಲೈಫು 100 ಡೇಸ್ ಓಡಿಸ್ತಾರೆ ಕನ್ನಡಿಗರು. ಇವತ್ತೇನು ಅವರು ಕ್ಷಮೆ ಕೇಳಿದ್ರೆ ಅಷ್ಟೇ ಸಾಕು, ನಮ್ಗೆ ಬೇರೆ ಇನ್ನೇನ್ ಬೇಕಾಗಿಲ್ಲ. ಅಷ್ಟು ಗೌರವ ಕೊಡುವಂತ ನಮ್ಮ ಕನ್ನಡ ಮನಸ್ಕೃತಿ, ಸಂಸ್ಕೃತಿ ಇದೆ ನಮ್ಮ. ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅವರು ಈ ಕಮಲ್ ಹಾಸನ್ ಬಗ್ಗೆ ಮಾತಾಡಿದ್ದಾರೆ, ಕನ್ನಡಿಗರ ಪರವಾಗಿ ಮಾತಾಡಿದ್ದಾರೆ. ಸರ್ಕಾರವು ಒಂದು ಸಕಾರಾತ್ಮಕವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಕಮಲ್ ಹಾಸನ್ ವಿಚಾರದಲ್ಲಿ. ಶಿವರಾಜ್ ತಂಗಡಗಿ ಏನು ಮಾತಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಾನು ಭಾಳ ಅಭಿಮಾನಿ. ಯಾಕೆ ಅಭಿಮಾನಿ ಅಂದರೆ, ನಾನು ಕಾಲೇಜ್ ಡೇದಾಗಿದ್ದದ್ನಾಗ ಅವ್ರದ್ದೊಂದು ಮೊದಲನೇ ಸಿನಿಮಾ ಆನಂದ ಮತ್ತು ರಥಸಪ್ತಮಿ ಭಾಳ ವಿಶಿಷ್ಟವಾಗಿ, ಇನ್ನೂ ನಾನು ಡಿಗ್ರಿ ಓದ್ತಾ ಇದ್ದೆ ಸರ್, ಆವಾಗಲಿದ್ದೂ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ನನಗೆ ಭಾಳ ವಿಶಿಷ್ಟವಾದಂಥ ಗೌರವ. ಯಾಕಂದರೆ ಕನ್ನಡಕ್ಕಾಗಿ ನಿಮ್ಮ ಫ್ಯಾಮ್ಲಿ ಎಲ್ಲವನ್ನು ಕೊಡುಗೆಯನ್ನು ಕೊಟ್ಟಂಥದ್ದಿದೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರು ಗೋಕಾಕ್ ವರದಿ ಚಳವಳಿಯನ್ನು ಪ್ರಾರಂಭ ಮಾಡಿ ಅದ್ಭುತವಾಗಿ ಇಡೀ ರಾಜ್ಯನೇ ಒಂದು ಕಡೆ ನಿಂತು ನೋಡೋ ರೀತಿಯೊಳಗೆ ಚಳವಳಿಯನ್ನು ಮಾಡಿದಂಥ ಉದಾಹರಣೆ
ನನಗೆ ಕಾಣ್ತಾ ಇದೆ. ಅವತ್ತು ನಾವು ಭಾಳ ಸಣ್ಣವರಿದ್ವಿ. ಆದರೆ ಇವತ್ತು ಕೆಲವೊಂದಿಷ್ಟು ಕನ್ನಡದ ಬಗ್ಗೆ ಕೆಲವೊಂದಿಷ್ಟು ಪ್ರಚಾರಕ್ಕಾಗಿ ಕೆಲವೊಂದಿಷ್ಟು ಜನರು ಮಾತಾಡೋದನ್ನು ನಾನು ನೋಡ್ತಾ ಇದ್ದೀನಿ. ಮೊನ್ನೆ ಸೋನು ನಿಗಮ್ ಅವ್ರು ಬಂದು ಏನೇನೋ ಮಾತಾಡಿದರು, ನಿನ್ನೆ ಕಮಲ್ ಹಾಸನ್ರು ಮಾತಾಡಿದರು. ನಾನು ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಮತ್ತು ಇಲ್ಲಿ ಇದ್ದಿದ್ದು ನಾವೆಲ್ಲರೂ ಕನ್ನಡಿಗರೇ, ಕನ್ನಡದ ಬಗ್ಗೆ ಒಂದು ಗೌರವವನ್ನು ಇಟ್ಕೊಂಡವರು, ಕನ್ನಡ ನೆಲ ಜಲದ ವಿಚಾರದೊಳಗೆ ನಾವೆಂದೂ ರಾಜಿ ಆಗಂತ ಒಂದು ಕಡೆ ಕನ್ನಡಕ್ಕೆ ಅಪಮಾನ ಆಗಿದೆ, ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅಂತ ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಫಿಲ್ಮ್ ಚೇಂಬರಲ್ಲೂ ಕೂಡ ಇವತ್ತು ಕನ್ನಡಿಗರ ಪರವಾಗಿನೇ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಕಮಲ್ ಹಾಸನ್ ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳಲಿಲ್ಲ ಅಂದರೆ ತಗ್ ಲೈಫ್ ಸಿನಿಮಾ ರಿಲೀಸ್ ಮಾಡೋಕ್ಕೆ ನಾವು ಬಿಡಲ್ಲ ಅಂತ ನರಸಿಂಹಲ್ಲು, ಸಾರಾ ಗೋವಿಂದು ಸೇರಿದಂತೆ ಅನೇಕ ಒಂದು ಚಿತ್ರರಂಗದ ಗಣ್ಯರು ಇವಾಗ ಕಮಲ್ ಹಾಸನ್ಗೆ ಇವಾಗ ಕ್ಷಮೆ ಕೇಳಿ ಅಂತ ಕೇಳ್ತಾ ಇದ್ದಾರೆ. ಪ್ರಶಾಂತ್ ಸಂಬರ್ಗಿ ಅವ್ರಿಗೂ ಸಂಪರ್ಕಕ್ಕೆ ಬಂದಿದ್ದಾರೆ. ಪ್ರಶಾಂತ್ ಸಂಬರ್ಗಿ ಅವರೇ, ಬಹಳ ಮುಖ್ಯವಾಗಿ ಪರಭಾಷಾ ನಟರು, ಪರಭಾಷಾ ಸಿಂಗರ್ಸು ಇವತ್ತು ಕನ್ನಡಕ್ಕೆ ಅಪಮಾನ ಆಗುವಂತಹ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ಸೋನು ನಿಗಮ್ ಕನ್ನಡಿಗರನ್ನ ಪಹಲ್ಗಾಮ್ ದಾಳಿ ಕಂಪೇರ್ ಮಾಡಿದ್ರು. ಈಗ ನೋಡಿದ್ರೆ ತಮಿಳು ಭಾಷೆಯಿಂದನೇ ಕನ್ನಡ ಹುಟ್ಟಿದೆ ಅಂತ ಕಮಲ್ ಹಾಸನ್ ಹೇಳ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ತಾತ್ಸರ ಪರಭಾಷಿಕರಿಗೆ ಕನ್ನಡ ಭಾಷೆ ಅಂದ್ರೆ ಅಂತ ಸಂಬರ್ಗಿ ಅವರೇ? ಈ ಕಮಲ್ ಹಾಸನ್ ಏನು, ಆತನ ನಿಜವಾದ ಹೆಸರು ಪಾರ್ಥ ಸಾರಥಿ ಶ್ರೀನಿವಾಸನ್, 70 ವರ್ಷದ ಕಮಲ್ ಹಾಸನ್ ಕಲಾವಿದ ಅಂತ ಕರೆಯುವ ಒಂದು ಪೊಲಿಟಿಕಲ್ ಐಡಿಯಾಲಜಿ ಇಟ್ಕೊಂಡಿರ್ತಕ್ಕಂಥ ಕಮಲ್ ಹಾಸನ್ ನಮಗೇನಾದ್ರೂ ಕನ್ನಡದವ್ರಿಗೆ ಅಥವಾ ಮಾಧ್ಯಮದಲ್ಲಿ ಕೂತಿರೋರ್ಗೆ ಬಾಯಿ ತಪ್ಪಿ ಈ ವಿಷಯ ಹೇಳ್ದ, ಕನ್ನಡದ ಬೇರು ತಮಿಳಿಂದ ಬಂದಿರೋದು ಅಂತ ಏನಾದ್ರು ಅನ್ಕೊಂಡಿದ್ರೆ, ನೀವು ಬಾಯಿ ತಪ್ಪಿ ಹೇಳಿದಾನೆ ಆತ, ಬೈ ಮಿಸ್ಟೇಕ್ ಹೇಳಿದಾನೆ ಅಂತ ಏನಾದ್ರು ಅಂದಿದ್ರೆ ಅದು ನಮ್ಮ ಮೂರ್ಖತನ. ಆತ ಇದನ್ನ ಪರ್ಪಸ್ ಆಗಿ ಬೇಕು ಅಂತಾನೆ ಬೆಂಗಳೂರಿನ ವೇದಿಕೆಯನ್ನ ಶಿವರಾಜ್ ಕುಮಾರ್ ಎದುರಲ್ಲೇ ಇದನ್ನ ಪ್ಲಾನ್ ಮಾಡಿರ್ತಕ್ಕಂಥ ಪ್ರಸಂಗ. ಇತಿಹಾಸವನ್ನು ತೆಗೆದು ನೋಡಿ, ಪ್ರತಿ ಒಂದು ಚಿತ್ರ ಬಿಡುಗಡೆ ಆಗೋ ಮುನ್ನ ಆತ ಯಾವ್ದಾದ್ರು ಒಂದು ಕಾಂಟ್ರವರ್ಸಿಯನ್ನ ಹುಟ್ಟಾಕಿ ಮಾಡ್ತಾನೆ. ಸಂಪರ್ಕಿ ಅವರೇ, ಖಂಡಿತ ಗಿಮಿಕ್ಕೆ. ಆದ್ರೆ ನನಗೆ ಈ ಗಿಮಿಕ್ಗಳು ವಿಶ್ವರೂಪಂ ಆಗಿರ್ಬೋದು, ಅವ್ರ ಹೇ ರಾಮ್ ಪಿಕ್ಚರ್ ಆಗಿರ್ಬೋದು, ಅನೇಕ ಪಿಕ್ಚರ್ ಗಳಲ್ಲಿ ಕಾಂಟ್ರವರ್ಸಿಯನ್ನ ಮಾಡಿ ಬ್ಯಾನ್ ಆಗಿರ್ತಕ್ಕಂಥದ್ದು ಉದಾಹರಣೆ ಇದೆ. ಆದ್ರೆ ನನಗೆ ತುಂಬಾ ಬೇಜಾರಿನ ಸಂಗತಿ ಏನು ಅಂದ್ರೆ, ಅಲ್ಲೇ ಕಲಾವಿದರಾಗಿದ್ದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅದನ್ನ ಪ್ರಶ್ನೆ ಮಾಡ್ಲಿಲ್ಲ. ಆಯ್ತು, ಅವ್ರಿಗೆ ಅರ್ಥ ಆಗ್ಲಿಲ್ಲ, ವೇದಿಕೆ ಇತ್ತು, ಸಭಾಂಗಣ ಇತ್ತು, ತುಂಬಾ ಜನ ಇದ್ರು ಅಂತ. ಆದ್ರೆ ಮರುದಿನ ಬಂದಾದ್ರೂ ಅದ್ರ ಬಗ್ಗೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿ ಮಾಧ್ಯಮದವ್ರು ಕರೆಸಿ ಇದು ಕಮಲ್ ಹಾಸನ್ ಅವ್ರು ಮಾಡಿರೋದು ತಪ್ಪು ಅನ್ನೋ ಒಂದು ಪ್ರೆಸ್ ರಿಲೀಸ್ ಮಾಡ್ಲಿಲ್ಲ. ಆ ಸೌಜನ್ಯ ಮತ್ತು ಕರ್ನಾಟಕದ ಹಿರಿಯ ನಟ ರಾಜ್ಕುಮಾರ್ ಅವರ ಮಗನಾಗಿ ಅವ್ರಿಗೆ ಕೊಟ್ಟಿದ್ದೀವಿ ನಾವು ಟಾರ್ಚ್ ಅನ್ನ, ಇಡೀ ಕನ್ನಡ ಇಂಡಸ್ಟ್ರಿಯನ್ನ ಅವ್ರ ಹೆಗಲ ಮೇಲೆ ಇಟ್ಟಿದ್ದೀವಿ. ಅವರೇ ಈ ತರ ಮಾಡ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಇದ್ರ ಬಗ್ಗೆ ಅನೇಕ ಹೋರಾಟಗಾರರು ಮಾತಾಡ್ತಾ ಇದ್ದಾರೆ. ಸೋನು ನಿಗಮ್ ಅಂತ ವಿಷಯದಲ್ಲಿ, ಸೋನು ನಿಗಮ್ ಅವ್ರ ವಿಷಯ ರಾಜಕೀಯವಾಗಿ ಅದನ್ನ ಬಳಸ್ಕೊಳ್ಳಾಯ್ತು, ರಾಜಕೀಯವಾಗಿ ರಾಷ್ಟ್ರೀಯವಾಗಿ ಚಿಂತನೆ ಬಳಸ್ಕೊಳ್ತು. ಆದ್ರೆ ಕಮಲ್ ಹಾಸನ್ ಅವ್ರು ಈಗ ಮಾಡ್ತಾ ಇರೋದು ಕೇವಲ ಸ್ಟಾಲಿನ್ ಒಂದು ಅಧ್ಯಕ್ಷತೆಯಲ್ಲಿ ಸ್ಟಾಲಿನ್ ಅವರು ಹೇಳಿದ್ದಕ್ಕೆ ಮಾಡ್ತಾ ಇದ್ದಾರೆ. ಸ್ಟಾಲಿನ್ ಅವರು ಹಿಂದಿ ವಿರುದ್ಧ ಮಾತಾಡ್ತಾ ಇದ್ದಾರೆ. ಎಲೆಕ್ಷನ್ ಬರ್ತಾ ಇದೆ ಅಕ್ಟೋಬರ್ 2025ಕ್ಕೆ ತಮಿಳುನಾಡಲ್ಲಿ ವಿಧಾನಸಭಾ ಎಲೆಕ್ಷನ್ ಬರ್ತಾ ಇದೆ. ಅದಕ್ಕೆ ಪೂರ್ವವಾಗಿ ತಯಾರಿಯಾಗಿ ಅಲ್ಲಿ ಅನೇಕ ಜನರಲ್ಲಿ ಒಂದು ಕನ್ನಡದ ಹೇಟ್ರೆಡ್ನೆಸ್ ಅನ್ನ, ತಮಿಳ್ ಅಸ್ಮಿತೆಯನ್ನ ಡೆವಲಪ್ ಮಾಡಕ್ಕೆ ಇದು ಮಾಡಿರ್ತಕ್ಕಂತ ಒಂದು ಪ್ರೀ ಪ್ಲಾನ್ಡ್ PR ಆಕ್ಟಿವಿಟಿ. ಅಂದ್ರೆ ಈಗ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತ? ಸರ್, ಸೊಲ್ಯೂಷನ್ ಇದೆ. ಅವರನ್ನ ಅನೇಕ ಬಾರಿ ನಾವು ಚಿತ್ರರಂಗದಿಂದ, ನೀವು ಬಾಹುಬಲಿ ಅಂತ ಚಿತ್ರ, ಅಲ್ಲಿ ಒಬ್ಬ ನಟ ಹೇಳ್ದ ಕನ್ನಡದ ಕಾವೇರಿ ಹೋರಾಟದ ಬಗ್ಗೆ ನಮ್ಮ ಬಗ್ಗೆ ತುಂಬಾ ಅಸಹ್ಯಕರವಾಗಿ ಮಾತಾಡ್ದ, ಬಾಹುಬಲಿಯನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರು ಹೋಗಿ ಕಾಂಪ್ರಮೈಸ್ ಆದ್ರು? ಇದೇ ಕರ್ನಾಟಕ ಹೋರಾಟಗಾರರೇ ಹೋಗಿ ಕಾಂಪ್ರಮೈಸ್ ಆದ್ರು. ಬಾಹುಬಲಿ 1 ಸತ್ಯರಾಜ್ ಹೇಳಿರ್ತಕ್ಕಂಥ ಮಾತು, ಮೊಟ್ಟೆ ಶಿವ ಪಿಕ್ಚರ್ ಬಂದಿತ್ತು, ಅದಾದ್ಮೇಲೆ ಇನ್ನೊಂದು ಪಿಕ್ಚರ್ ಬಾಹುಬಲಿ ಸ್ಟಾಪ್ ಮಾಡ್ತೀವಿ, ಗಲಾಟೆ ಮಾಡ್ತೀವಿ, ಇದನ್ನ ನಿಲ್ಲಿಸ್ತೀವಿ ಅಂತ ಹೋರಾಟ ಮಾಡಿದ್ರು. ಎಲ್ಲಿವರೆಗೂ ಹೋರಾಟ ಮಾಡಿದ್ರು? ಬ್ಯಾಗ್ ಬರೋವರೆಗೂ ಹೋರಾಟ ಮಾಡಿದ್ರು. ಬ್ಯಾಗ್ ಬಂದಾದ್ಮೇಲೆ ಎಲ್ಲರೂ ಸುಮ್ಮನೆ ಆಗ್ಬಿಟ್ರು. ಪ್ರತಿ ಸಲ ಕನ್ನಡಿಗರ ಸ್ವಾಭಿಮಾನ ತಿಳ್ಕೋಬಹುದು ಅಂತ ನಾವು ಎಲ್ಲಿವರೆಗೂ ನಾವು ಕಡ ಅವ್ರ ಪಿಕ್ಚರ್ ಅನ್ನ ಬ್ಯಾನ್ ಮಾಡ್ತೀವೋ, ನಾನು ಇದ್ರ ಬಗ್ಗೆ ಅನೇಕ ಬಾರಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ಹೀಗೆ ರಾಜಕೀಯವಾಗಿ ಇದನ್ನು ಉದ್ದೇಶವಾಗಿ 2016ರಲ್ಲಿ ಬಾಹುಬಲಿ ಬಗ್ಗೆ ಕಮಿಷನರ್ ಅವರಿಗೆ ವಿತ್ ದಾಖಲೆ ಆಡಿಯೋ ಪ್ರೂಫ್ ಅನ್ನ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಮಾಡಿ, ಫಿಲ್ಮ್ ಚೇಂಬರಿನ ಅನೇಕ ಪದಾಧಿಕಾರಿಗಳು ಅನೇಕ ಕನ್ನಡ ಹೋರಾಟಗಾರರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು, ಎಲ್ಲ ಹೋರಾಟಗಾರರಲ್ಲ, ನಾನು ವಾಟಾಳ್ ನಾಗರಾಜ್ ತುಂಬಾ ನಂಗೆ ಗೌರವ ಇದೆ, ಸಾರಾ ಗೋವಿಂದ್ರ ಬಗ್ಗೆ ಗೌರವ ಇದೆ,
ಆದ್ರೆ ಎಲ್ಲೋ ಒಂದ್ ಕಡೆ ಕನ್ನಡ ಹೋರಾಟಗಾರರು ಮಾರ್ಗೊಂಡ್ಬಿಡ್ತಾರೆ. ಈ ವಿಷಯದ ಬಗ್ಗೆ 2017ರಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನಿಖೆ ಆಗ್ಬೇಕು ಅಂತ ಹೇಳಿ ಆಡಿಯೋವನ್ನು ಕೊಟ್ಟು ಹೈದರಾಬಾದ್ ಇಂದ ಬಂದಿರ್ತಕ್ಕ ಕಾಲ್ಗಳನ್ನೆಲ್ಲ ಕೊಟ್ಟು ಮಾಡಿದ್ದೇನೆ. ಇಲ್ಲಿ ನನ್ನ ಸ್ವಾಭಿಮಾನ, ಕನ್ನಡದ ಸ್ವಾಭಿಮಾನ ಮಾರ್ಕೊಂತ ಇದ್ರಲ್ಲ ಎಲ್ಲೋ ಕೇಳೋ ಕಿಡಿಗೇಡಿಗಳು, ಅದ್ರ ಬಗ್ಗೆ ನನ್ನ ಧಿಕ್ಕಾರ ಇದೆ. ಶಿವರಾಜ್ ಕುಮಾರ್ ಅವರು ಮಾತಾಡ್ಬೇಕಾಗಿತ್ತು, ಅಟ್ಲೀಸ್ಟ್ ಅವತ್ತು ವೇದಿಕೆ ಮೇಲೆ ಮಾತಾಡಕ್ಕಾಗಿಲ್ಲ ಅಂದ್ರೆ ಇವತ್ತು ನಿನ್ನೆ ನಾವು ಮಾತಾಡಿ ಅವರು ಕನ್ನಡದ ಅಸ್ಮಿತೆ, ನಾಡು ನುಡಿ ಬಗ್ಗೆ ಜೈಕಾರ ಹಾಕಿ ಕನ್ನಡ ಯಾವ್ದ್ರಿಂದಲೂ ಬಂದಿಲ್ಲ, ಅದೊಂದು ಸ್ವತಂತ್ರವಾದ ಭಾಷೆ ಅಂತ ಹೇಳ್ಬೇಕಾಗಿತ್ತು. ಅದು ಬರ್ದೇ ಇರೋದು ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಅದೇ ಸುದೀಪ್ ಅವರು ಬಾಂಬೆಯಲ್ಲಿ, ಡೆಲ್ಲಿಯಲ್ಲಿ, ಹೈದರಾಬಾದ್ ಅನೇಕ ಕಾರ್ಯಕ್ರಮದಲ್ಲಿ ಕನ್ನಡದ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಅಲ್ಲೇ ಚಿಕ್ಕಿದ್ದಾರೆ, ಅದೇ ವೇದಿಕೆಯಲ್ಲಿ ಸಿಕ್ಕಿದ್ದಾರೆ. ಹಾಗಿರ್ಬೇಕಾದ ಪರಿಸ್ಥಿತಿ ಯಾಕೆ ಶಿವರಾಜ್ ಕುಮಾರ್ ಮಾತಾಡಿಲ್ಲ? ಸಂಪರ್ಕಿ ಅವರೇ, ಈಗ ಕನ್ನಡಕ್ಕೆ ಧಕ್ಕೆ ಬಂದರೂ ಕೂಡ ಶಿವಣ್ಣ ಮಾತಾಡಲಿಲ್ಲ ಅಂತ ನೀವು ಸೇರಿದಂತೆ ಅನೇಕ ಕನ್ನಡ ಪರ ಹೋರಾಟಗಾರರು ಪ್ರಶ್ನೆನೂ ಕೂಡ ಇದೇ ಆಗಿದೆ. ಮತ್ತು ಕನ್ನಡಕ್ಕೆ ನಿಮ್ಮ ಕೊಡುಗೆ ಏನು ಅನ್ನುವಂತಹ ಒಂದು ಮಾತು ಕೂಡ ಶಿವಣ್ಣ ಹೇಳಿದ್ದಾರೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕನ್ನಡಕ್ಕೆ ಈಗ ಯಾರು ಕೊಡುಗೆ ಕೊಡಬೇಕಾಗಿತ್ತು ಅಂತ ಪ್ರಶಾಂತ್ ಸಂಪರ್ಕಿ ಅವರೇ? ಯಾರು ನನ್ನ ಬಗ್ಗೆನಾ? ಅಲ್ಲ, ಈಗ ಶಿವಣ್ಣ ಒಂದು ಮಾತು ಹೇಳಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಈಗ ನಿಮ್ಮ ಥರನೇ ಸಾಕಷ್ಟು ಹೋರಾಟಗಾರರ ಒಂದು ಪ್ರಶ್ನೆ ಕೂಡ ಆಗಿದೆ. ಕನ್ನಡಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಒಂದು ಕಡೆ ಶಿವಣ್ಣ ಹೇಳಿದ್ದಾರೆ. 2014ರಲ್ಲಿ ಇದೇ ಫಿಲ್ಮ್ ಚೇಂಬರ್ ಬಗ್ಗೆ, ಇದೇ ಕನ್ನಡ ಹೋರಾಟದ ಬಗ್ಗೆ ಸಿಸಿಐಗೆ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಡಬ್ಬಿಂಗ್ ಕೇಸ್ಗೋಸ್ಕರ ಹೋರಾಟ ಮಾಡಿ ಎಲ್ಲವೂ ಕನ್ನಡ ಆಗ್ಬೇಕು, ಕನ್ನಡೀಕರಣ ಆಗ್ಬೇಕು, ಎಲ್ಲ ಚಿತ್ರವೂ ಕನ್ನಡದಲ್ಲೇ ಬರಬೇಕು ಅಂತ ಹೋರಾಟ ಮಾಡಿ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಇವಾಗೆಲ್ಲ ಚೀಮಾರಿ ಹಾಕಿದ್ವಲ್ಲ. 2014ರಿಂದ 2016ವರೆಗೂ ಬಂದ ಡಬ್ಬಿಂಗ್ ಹೋರಾಟ ಎಲ್ಲ ಕನ್ನಡ ಹೋರಾಟಗಾರರು ಮರ್ತೋಗ್ಬಿಟ್ಟಿದಾರ. ಅನೇಕ ಸಂಸ್ಥೆಗಳಿಗೆ ಬರೆದು ಸಂಬರ್ಗಿ ಕೇಳಿಸ್ಕೊ, ರಾವಣ್ ಪಿಕ್ಚರ್ ಡಿಸ್ಟ್ರಿಬ್ಯೂಟರ್, ನೀನು ಏಜೆಂಟ್. ಹೋರಾಟ ಮಾಡ್ಲಿಲ್ವಾ? ಸುರಕ್ಷತೆ ಮಾನದಂಡಗಳು ಕನ್ನಡದಲ್ಲೇ ಬರಬೇಕು ಅಂತ ಹೋರಾಟ ಮಾಡ್ಲಿಲ್ವಾ? ಎಲ್ಲ ಅಂತಾರಾಷ್ಟ್ರೀಯ ವಿಮಾನಗಳು ಕನ್ನಡದಲ್ಲೇ ತಮ್ಮ ಅನೌನ್ಸ್ಮೆಂಟ್ ಮಾಡ್ಬೇಕು ಅಂತ ಹೋರಾಟ ಮಾಡ್ಲಿಲ್ವಾ? ಕನ್ನಡ ಹೋರಾಟ ಮಾಡೋದು ಕೇವಲ ಶಾಲ್ ಹಾಕೊಂಡು ಅಚ್ಚ ಹಾಕೊಂಡು ರೋಡ್ಗಿಳಿದು ನಾಲ್ಕು ಟೈರ್ ಸುಟ್ಟಾಕ್ಬಿಟ್ಟು ಕನ್ನಡ ಹೋರಾಟಗಾರರಲ್ಲ. ಕಾನೂನುತವಾಗಿ ಎಲ್ಲಿ ಮೀಡಿಯಾದಲ್ಲೂ ಅಲ್ಲ, ಇವತ್ತು ಕನ್ನಡ ಹೋರಾಟಗಾರರು ಬಿಟ್ಟರೆ ಬೇರೆ ಯಾರು ಬೀದಿಗಿಳಿದು ಹೋರಾಟ ಮಾಡ್ತಾ ಇಲ್ಲಲ್ಲ ಪ್ರಶಾಂತ್ ಸಂಪರ್ಕಿ ಅವರೇ? ನೀನೆಲ್ಲ ಬಂದಿದ್ದ ರೋಡ್ಗೆ? ಅಲ್ಲ, ಈಗ ಅವ್ರು ಬಿಟ್ರೆ ಕನ್ನಡ ಪರ ಹೋರಾಟಗಾರರು ಬಿಟ್ರೆ ಬೇರೆ ಯಾರು ಬೀದಿಗಿಳಿದು ಹೋರಾಟ ಮಾಡ್ತಾ ಇಲ್ವಲ್ಲ? ನೋಡಿ, ಅದು ಬರೀ ರೋಡಿಗಿಳಿದು ಕನ್ನಡ ಹೋರಾಟ ಮಾಡಿದ್ರೆ ಒಂದೇ ಹೋರಾಟ ಅಲ್ಲ. ಕಾನೂನಾತ್ಮಕ ಹೋರಾಟ ಮಾಡ್ಬೇಕು, ಲೀಗಲ್ ಹೋರಾಟ ಮಾಡ್ಬೇಕು, ಕಾರ್ಪೊರೇಟ್ ಹೋರಾಟ ಮಾಡ್ಬೇಕು, ರಾಜ್ಯ ಸರ್ಕಾರ ಹೋರಾಟ ಮಾಡ್ಬೇಕು, ಕೇಂದ್ರ ಸರ್ಕಾರ ಹೋರಾಟ ಮಾಡ್ಬೇಕು. ಎಲ್ಲವೂ ದಾಖಲೆ ಇಟ್ಕೊಂಡೇ ಮಾತಾಡ್ತಾ ಇರೋದು. ನಮ್ಮ ದಾಖಲೆಗಳು, ನಮ್ಮ ಲೆಟರ್ ಕರೆಸ್ಪಾಂಡೆನ್ಸ್, ನಾವು ಬರೆದಿರ್ತಕ್ಕಂಥ ಲೆಟರ್, ನಾವು ಹಾಕಿರ್ತಕ್ಕಂಥ ಕೋರ್ಟ್ ಕೇಸು ಎಲ್ಲವೂ ಗೂಗಲ್ ಅಲ್ಲಿ ಸಿಗುತ್ತೆ. ನಾವೇನು ಅಚ್ಚ ಹಾಕ್ಸ್ಕೊಂಡು ಶಾಲ್ ಹಾಕ್ಸ್ಕೊಂಡು ಕನ್ನಡ ನಮ್ಮ ತಾಯಿ ಅಂತ ಎದೆ ಮೇಲೆ ಬರ್ಸ್ಕೊಂಡು ಓಡಾಡೋದಿಲ್ಲ. ಮಾತೃಭಾಷೆ ಆಗಿರುತ್ತೆ, ನಮ್ಗೂ ಕನ್ನಡ ಮಾತೃಭಾಷೆ ಆಗಿರುತ್ತೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆದ್ರೆ ನೀವು ಅದನ್ನ ಇಟ್ಕೊಂಡು ಸಂಬರಿಗೆ ಅವ್ರ ಕೊಡುಗೆ ಏನು ಅಂತೆಲ್ಲ ಕೇಳೋದಾದ್ರೆ ಇದು ತುಂಬಾ ಕ್ಷುಲ್ಲಕ ಆಗತ್ತೆ ಅಂತ ಹೇಳೋದು ನಾನು. ಅಲ್ಲ, ಈಗ ಇವ್ರನ್ನೆಲ್ಲ ಒಂದು ಮಾಡೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟದೆ. ಈಗ ಅನೇಕ ಕನ್ನಡ ಹೋರಾಟಗಾರರು ರಾಜಕೀಯ ಪಕ್ಷದ ಇನ್ನೊಂದು ವಿಂಗ್ ಆಗಿರ್ತಾರೆ. ಕಾಂಗ್ರೆಸ್ಸಿನ ಅನೇಕ ಪುಡಾರಿಗಳು ಕನ್ನಡ ಹೋರಾಟಗಾರರಿಗೆ ದುಡ್ಡು ಕೊಟ್ಟಿರ್ತಾರೆ. ಅವರು ಇನ್ನೊಂದು ಬಿ ಟೀಮು, ಸಿ ಟೀಮು ಆಗಿ ಕನ್ನಡ ಹೋರಾಟ ಮಾಡ್ತಾರೆ. DK ಶಿವಕುಮಾರ್ ಅವರು ಇಡಿ ಕೇಸಲ್ಲಿ, ಇನ್ಕಮ್ ಟ್ಯಾಕ್ಸ್ ಕೇಸಲ್ಲಿ ಅರೆಸ್ಟ್ ಆದಾಗ ಇವರು ಕನ್ನಡ ಹೋರಾಟಗಾರರು ಹೋಗಿ ಸ್ಟ್ರೈಕ್ ಮಾಡ್ತಾರೆ. ರಾಜಕೀಯ ಮಾಡಿ ಅಥವಾ ನೀವು ಕನ್ನಡ ಹೋರಾಟ ಮಾಡಿ, ಎರಡನ್ನೂ ಮಿಕ್ಸ್ ಮಾಡಿದಾಗ ಯಾವುದು ಸೂಟ್ ಆಗುತ್ತೆ ಅದಕ್ಕೆ ಮಾತ್ರ ಹೋರಾಟ ಮಾಡೋದಿದೆಯಲ್ಲ, ಅದು ಕನ್ನಡದ ವಿರೋಧ ನೀತಿ. ರಾಜಕೀಯವಾಗಿ ಕಾಂಗ್ರೆಸ್ಗೆ ಸೂಟ್ ಆಗೋದನ್ನ ಮಾತ್ರ ವಿರೋಧ ಮಾಡೋದು, ಕಾಂಗ್ರೆಸ್ಗೆ ವಿರೋಧ ಆಗದಿರೋದನ್ನ ಸೂಟ್ ಮಾಡದೇ ಇರೋದು, ಬಿಜೆಪಿಗೆ ಫೇವರ್ ಆಗಿರೋದನ್ನ ಅಗೇನ್ಸ್ಟ್ ಮಾಡೋದಿದೆಯಲ್ಲ, ಅದು ಕನ್ನಡ ವಿರೋಧ ನೀತಿ. ರಾಷ್ಟ್ರೀಯತೆ ಮತ್ತು ರಾಷ್ಟ್ರ ಚಿಂತನೆ, ಹಿಂದೂ ಧರ್ಮ ಈ ತರ ಇಟ್ಕೊಂಡು ಕನ್ನಡ ಹೋರಾಟ ಮಾಡೋ ಒಬ್ರು ತೋರಿಸಿ ನೋಡೋಣ, ಖಂಡಿತ ಒಬ್ರು ಇಲ್ಲ. ಓಕೆ 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 ಗಿರೀಶ್ ಗೌಡ್ರು ಇದ್ದಾರೆ, ಕನ್ನಡ ಪರ ಹೋರಾಟಗಾರರು. ಗಿರೀಶ್ ಗೌಡ್ರು ಇಲ್ಲೇ ಇದ್ದಾರೆ, ಮಾತಾಡಿ ಸರ್. ಸಂಬರ್ಗಿ, ಹೇಳಿ ಸರ್. ದಾಖಲೆ ತಗೊಂಡಿಲ್ಲ, ಯಾವುದು ರಾವಣ್ ಸಿನಿಮಾ ರಿಲೀಸ್ ಆದಾಗ ಕಂಪ್ಲೇಂಟ್ ಮಾಡಿದೆ CCIಗೆ. ಅದಾದ್ಮೇಲೆ ಮತ್ತೆ ನೀನು ಹೇಳಿದ್ಯಲ್ಲ ಯಾವುದು ಬಾಹುಬಲಿ ಸಬ್ಜೆಕ್ಟು, ಹೌದು, ಅದು ದಾಖಲೆಗಳು ಮಾಧ್ಯಮಗಳು ಎಷ್ಟಿದ್ದಾವೆ, ಎಷ್ಟು ಜನ ಸ್ನೇಹಿತರಿದ್ದಾರೆ ನಿನಗೆ, ಯಾರಿಗಾದ್ರೂ ಒಬ್ಬರು ದಾಖಲೆ ಕೊಟ್ಟೆ ಅದನ್ನ?
ಖಂಡಿತ ಕೊಟ್ಟಿದ್ದೀವಿ. ನೀವು ಇತಿಹಾಸದ ಪುಟಗಳು ತೆಗೆದು ನೋಡಿ, ಕನ್ನಡ ಪ್ರಭ ತೆಗೆದು ನೋಡಿ. ಇತಿಹಾಸ ಅಂದ್ರೆ ಏನು? ಸ್ವಾತಂತ್ರ್ಯ ಪೂರ್ವಕ ಕೇಳಮ್ಮ, ಸ್ವಾತಂತ್ರ್ಯ ಪೂರ್ವದ ಇತಿಹಾಸ ತೆಗಿಬೇಕಾ? ಕೇಳೋಣ ಇಲ್ಲಿ, ಒಂದು ಕೇಳೋಣ ಇಲ್ಲಿ. 2016 ಅಕ್ಟೋಬರ್ ಅಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಆಯ್ತು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಯಾರು ಕಂಪ್ಲೇಂಟ್ ಮಾಡಿದ್ದು? ಫಿಲಿಂ ಚೇಂಬರ್ ಅನೇಕ ಪದಾಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ರು. ಬಾಹುಬಲಿ ಬಗ್ಗೆ ದುಡ್ಡು ತಗೊಂಡಿದ್ದೀವಿ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ರು. ಪೊಲೀಸರು ಸಮನ್ ಮಾಡಿದ್ರು, ನಿಮ್ ಬಗ್ಗೆ ಏನ್ ದಾಖಲೆಗಳಿದೆ ಅಂತ ಹೇಳಿ. ಆ ಕಂಪ್ಲೇಂಟ್ ಗೆ ಪೂರಕವಾಗಿ ಕೊಟ್ಟಿಲ್ವ ದಾಖಲೆಗಳು? ಹೀಗೆ ನಾನು ಕೇಳ್ತಾ ಇಲ್ಲ ರೀ, ನಮಗೆ ಸತ್ಯವಾಗಿ ಸಿಗುತ್ತೋ ನೀನು ಅಲ್ಲಪ್ಪ. ನಮ್ಮ ಹೋರಾಟ ಕನ್ನಡ ವಿರುದ್ಧ ಹೋರಾಟಗಾರರ ವಿರುದ್ಧ ಅಲ್ಲ. ಒಂದೇ ನಿಮಿಷ ನಮ್ಮ ಹೋರಾಟ ಕನ್ನಡ ಹೋರಾಟಗಾರರ ವಿರುದ್ಧ ಅಲ್ಲ. ಹೇಳ್ರಿ, ಒಂದ್ ನಿಮಿಷ ಕೇಳಿ ಸಂಬರ್ಗೆ. ಕನ್ನಡವನ್ನ ನಾನು ನಿನ್ನ ರಾಜಕೀಯವಾಗಿ ಯಾರು ರೋಲ್ ಕಾಲ್ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಇದೆ. ನನ್ನ ರೋಲ್ ಕಾಲ್ ಮಾಡುವ ಕನ್ನಡ ಹೋರಾಟಗಾರರಿಗೆ ನನ್ನ ಧಿಕ್ಕಾರ ಇದೆ. ಖಂಡಿತ ನಮ್ದು ಇದೆ. ಬಟ್ ಆದ್ರೆ ಏನ್ ಗೊತ್ತಾ, ಪ್ರಾಮಾಣಿಕರಿಗಾದ್ರೂ ಇನ್ನು ಕನಿಷ್ಠ ಪಕ್ಷ ದಾಖಲೆಗಳು ಕೊಡ್ಬೇಕಲ್ಲನಪ್ಪ. ನಿನಗೆ ಗೊತ್ತಿಲ್ಲ ಪ್ರಾಮಾಣಿಕರ ಅಂತ? ಇದು 10 ವರ್ಷದ ಹಿಂದೆ 9 ವರ್ಷದ ಹಿಂದೆ ನಡೆದ ಕತೆ. ನನಗೂ ಗೊತ್ತು, ನಿನಗೂ ಗೊತ್ತು. ಕೇಳ್ತಾ ಇದ್ದೀರಾ? ತಾವು ತಮ್ಮ ಫೋನ್ ಅಲ್ಲಿ ಗೂಗಲ್ ಹಾಕ್ಬಿಟ್ಟು ಬಾಹುಬಲಿ ಕಾಂಟ್ರವರ್ಸಿ ಉಪ್ಪಾರಪೇಟೆ ಕಂಪ್ಲೇಂಟ್ ಅಂತ ಹಾಕಿ ಪ್ರಶಾಂತ್ ಸಂಬರ್ಗೆ ದಾಖಲೆ ಬರುತ್ತೆ. ಅದೇ ದಾಖಲೆ ಯಾರು ಇದಾರೆ ಅಂತ ಹೇಳಿದ್ರೆ ನಾವು ಸಾರ್ವಜನಿಕವಾಗಿ ಈ ಶಾಲಾಕದನ್ನು ತಪ್ಪಿಸ್ಬಿಟ್ಟು ಅವ್ರಿಗೆ ನೀವು ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ. ಕನ್ನಡದ ಬಗ್ಗೆ ಪ್ರೀತಿ ಬಗ್ಗೆ, ಕನ್ನಡದ ಭಾಷೆ ಬಗ್ಗೆ ನಿಮ್ಮ ಹೋರಾಟ ಇದೆ, ಅದಕ್ಕೆ ನಮ್ಮ ಬೆಂಬಲ ಇದೆ. ನನ್ನನ್ನ ಪ್ರತಿ ಸಲ ಕನ್ನಡ ವಿರೋಧಿ ಅಂತಾರೆ. ಯಾಕೆ ಅಂದ್ರೆ ನಾನು ರೋಲ್ ಕಾಲ್ ಕನ್ನಡ ಅವ್ರ ಜೊತೆ ನಾನು ವಿರೋಧ ಮಾಡ್ಕೊಂಡಾಗ ನನ್ನ ಕನ್ನಡ ವಿರೋಧಿ ಅಂತ ಹೇಳ್ತಾರೆ. ಅನೇಕ ಕನ್ನಡ ಕೆಲವು ಸರಿ ಸತ್ಯ ಕಹಿಯಾಗಿರುತ್ತೆ, ಸೃಷ್ಟಿ ಮಾಡಿದ್ದೇವೆ. ಕೆಲವು ಸರಿ ಸತ್ಯ ಕೈಯಾಗಿರುತ್ತೆ, ಗೊತ್ತಾಗುತ್ತೆ ಸಂಬರ್ಗಿ. ನಾನೇ ಹೇಳ್ತೀನಿ, ದಾಖಲೆ ಇದ್ದಾಗ ಏನಾಗುತ್ತೆ, ಕನಿಷ್ಠ ಪಕ್ಷ ಮಾಧ್ಯಮಕ್ಕೆ ಅಥವಾ ಸ್ನೇಹಿತರಿಗೆ ಪ್ರಾಮಾಣಿಕರಿಗೆ. ಈಗ ನಾವು ಇವಾಗ ನನ್ನ ಬಗ್ಗೆ ನೀನು ನೋಡ್ತೀವಿ, ಇವಾಗ ನೀನು 16 ಅಂತ ಹೇಳ್ದಿಯಲ್ಲ, ಅವತ್ತಿನ ಇವತ್ತು ಜೊತೆಲೇ ಇದ್ದೀವಿ ತಾನೆ. ಪ್ರತಿ ವಿಷಯ ನೀನು ಮಾಡ್ತಾ ವಿಚಾರ ನಿನಗೂ ಗೊತ್ತು, ನೀನು ಮಾಡ್ತಾ ವಿಚಾರ ನನಗೂ ಗೊತ್ತು, ಇಬ್ಬರಿಗೂ ಗೊತ್ತಲ್ವಾ? ನಮ್ಮಿಬ್ಬರಿಗೂ ಗೊತ್ತಲ್ವಾ? ರಾವಣ ವಿಚಾರ ಗೊತ್ತು, ಬಾಹುಬಲಿ ವಿಚಾರ ಗೊತ್ತು, ಅದಾದ್ಮೇಲೆ ಬೇರೆ ಬೇರೆ ಯಾವುದೇ ವಿಚಾರ ಆದ್ರೂ ನನಗೂ ಗಿರೀಶ್ ಅವರೇ ಈ ವಿಷಯನೂ ಥಗ್ ಲೈಫ್ ಕಮಲ್ ಹಾಸನ್ ಪಿಕ್ಚರ್ ರಿಲೀಸ್ ಆಗಿ 50 ದಿನ 100 ದಿನ ಬೆಂಗಳೂರು ನೋಡುತ್ತೆ. ನಮ್ಮ ಸ್ವಾಭಿಮಾನವನ್ನ ಕೊಂಡ್ಕೊಂತಾರೆ, ನೋಡ್ತಾರೆ ಕೋಪವನ್ನ ಕಮ್ಮಿ ಮಾಡ್ತಾರೆ. ಥಗ್ ಲೈಫ್ ಪ್ರಮೋಷನ್ಗೆ, ಪಬ್ಲಿಸಿಟಿಗೆ, ಬಿಟ್ಟಿ ಪಬ್ಲಿಸಿಟಿಗೆ ಅಶ್ವವೇಗದಲ್ಲಿ ನಡೀತಾ ಇದೆ. ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ಚರ್ಚೆ ಆಗ್ತಾ ಇದೆ. ಪುಕ್ಸಟ್ಟೆ ಪಬ್ಲಿಸಿಟಿಯನ್ನ ಆ ನಾಡದ್ರೋಹಿ ಕಮಲ್ ಹಾಸನ್ ಕೊಡ್ತಾ ಇದೀವಿ ನಾವು. ಆ ಪಿಕ್ಚರ್ ಅನ್ನ ಬ್ಯಾನ್ ಮಾಡ್ಬೇಕು ಅಂದ್ರೆ ನಾವು ಸ್ವಾಭಿಮಾನಿ ಕನ್ನಡಿಗರು ಅಲ್ಲಿ ಹೋಗ್ಬಾರ್ದು, ಪಿಕ್ಚರ್ ನೋಡ್ಬಾರ್ದು. ಈಗ ಫೈನಲಿ ಈಗ ಕ್ಷಮೆ ಕೇಳಿದ್ರೆ ಮಾತ್ರ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಒಂದು ಕಡೆ ಡಿಸ್ಕಷನ್ ಆಗಿದೆ. ದಯವಿಟ್ಟು ಆತನನ್ನ ನೀವು ಈಸಿಯಾಗಿ ತಗೋಬೇಡಿ. 2025ಕ್ಕೆ ನಡೆಯುವ ಎಲೆಕ್ಷನ್ಗೆ ಒಂದು ಪೀಠಿಕೆ. ಹಿಂದಿ ಭಾಷೆ ಬಗ್ಗೆ ಅಲ್ಲಿ ಸಲೀನ್ ಮಾತಾಡ್ತಾರೆ, ಇಲ್ಲಿ ಕನ್ನಡ ಮತ್ತು ತಮಿಳರ ಬಗ್ಗೆ ವಿರೋಧ ಭಾಷೆಯನ್ನ ವ್ಯಕ್ತಪಡಿಸ್ತಾನೆ ಈ ಕಮಲ್ ಹಾಸನ್. ಅಂದ್ರೆ ರಾಜಕೀಯ ಲಿಂಕ್ ಆಗ್ತಾ ಇದೆ. ಪ್ರಶಾಂತ್ ಲೈನಲ್ಲಿ ಇರಲಿ, ಪ್ರಶಾಂತ್ ನೋಡಿ ಸರ್. ಈಗ ನಾವು ಏನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಹಿಂದೆ ಇವ್ರು ಏನೇನು ಮಾಡ್ಕೊಂಡ್ ಅವಾಗಲೇ ನಿಮ್ಗೆ ಫಸ್ಟ್ ಹೇಳಿದೆ. ಆಮೇಲೆ ಗಣೇಶ್ ಏನಂತ ಹೇಳಿದ್ರು, ಪ್ರಮೋಟ್ ಮಾಡ್ತಾ ಇದ್ದಾರೆ ಇದನ್ನ ಅಂತ ಅಂದ್ಬಿಟ್ಟು. ಆಮೇಲೆ ನಾವು ಅವ್ರಿಗೆ ಇಲ್ಲಿ ಬಂದ್ರಲ್ಲ, ರಾಮಭಾಮ ಶ್ಯಾಮ ಮಾಡಿದಾಗ ನಾನೇ ಖುದ್ದ ಕಮಲ್ ಹಾಸನ್ಗೆ ನಾನು ಕರ್ಕೊಂಡೋಗಿದ್ದು ಯಾವುದೋ ಥಿಯೇಟರ್ ಇದೆಯಲ್ಲ, ಮೆಜೆಸ್ಟಿಕ್ ಥಿಯೇಟರ್ಗೆ. ರಮೇಶ್ ನನಗೆ ಸಾರ್ ನೀವು ದಯವಿಟ್ಟು ಬರಬೇಕು, ಅವ್ರು ಕರ್ಕೊಂಡೋಗಿ ಥಿಯೇಟರ್ಗೆ ಬಂದು ಕರ್ಕೊಂಡ್ಬರೋದಕ್ಕೆ ಅಂತ. ಕನ್ನಡ ಅವಾಗ ಅಲ್ಲಿಗೆ ಆಲ್ರೆಡಿ ಸಿನಿಮಾ ಅವ್ರದ್ದು ಸಿನಿಮಾ ಅಧ್ಯಾಯ ಮುಗಿದೋಗಿತ್ತು ಕಮಲ್ ಹಾಸನ್ದು. ಈ ಸಿನಿಮಾಯಿಂದನೇ ಮತ್ತೆ ಸಿನಿಮಾ ಜೀವನ ಮತ್ತೆ ಪ್ರಾರಂಭ ಆಗಿದ್ದು ಒಂದ್ ಕಡೆ. ಆದ್ರೆ ನಾವೇನ್ ಹೇಳ್ತಾ ಇದ್ದೀವಿ, ಸಿನಿಮಾ ಇವಾಗ ನೀವೇನ್ ಹೇಳ್ಬಿಟ್ರಲ್ಲ, ಈಗ ಪ್ರಶಾಂತ್ ಸಂಬರ್ಗಿ ಏನ್ ಹೇಳಿದ್ರು, ನೀವೇನ್ ಹೇಳಿದ್ರಿ, ವಾಣಿಜ್ಯ ಮಂಡಳಿ ನಿರ್ಧಾರ ತಗೊಂಡ್ಬಿಟ್ರೆ ಕ್ಷಮಾಪಣೆ ಕಡೆ ಬಿಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ವಾಣಿಜ್ಯ ಮಂಡಳಿ ಕರ್ನಾಟಕ ಅಲ್ಲ, ಕನ್ನಡ ಪರ ಹೋರಾಟಗಾರರು ಅಥವಾ ಸರ್ಕಾರ ಆಗ್ಬೋದು, ರಾಜಕಾರಣಿಗಳೆಲ್ಲ ಕರ್ನಾಟಕ ಅಂದ್ರೆ ಹೋರಾಟಗಾರರು ಏನ್ ತೀರ್ಮಾನ ತಗೊಳ್ತೀವಿ ಅದೇ ಅಂತಿಮ. ಯಾಕೆ ಅಂತ ಹೇಳಿದ್ರೆ, ವಾಣಿಜ್ಯ ಮಂಡಳಿನ ನಂಬ್ಕೊಂಡು ಇಲ್ಲ, ನಾವ್ ಯಾವಾಗ್ಲೂ ವಾಣಿಜ್ಯ ಮಂಡಳಿಯವ್ರನ್ನ ವೇದಿಕೆ ಮಾಡಿ ಕರ್ಕೊಂಬರೋದು ಹೋರಾಟಗಾರ ವಿನ, ಸಿನಿಮಾ ನಟರನ್ನ ಕರ್ಕೊಂಬಂದು ವೇದಿಕೆ ಮಾಡೋದು ಹೋರಾಟಗಾರರೇ. ಯಾವ್ದಾರು ಒಬ್ಬ ನಟ, ಇವ್ರು ಗಣೇಶ್ ಇದಾರಲ್ಲ, ಇವ್ರು ನಮ್ಮ ಹೋರಾಟಕ್ಕೆ ಬಂದಿದ್ದಾರಲ್ಲ, ಸುದೀಪ್ ಬಂದಿದ್ದಾರೆ, ಗಣೇಶ್ ಬಂದಿದ್ದಾರೆ, ದರ್ಶನ್ ಬಂದಿದ್ದಾರೆ, ಶಿವರಾಜ್ ಕುಮಾರ್ ಬಂದಿದ್ದಾರೆ, ಪುನೀತ್ ರಾಜ್ಕುಮಾರ್ ಬಂದಿದ್ದಾರೆ, ಎಷ್ಟು ಎಲ್ಲ ಫೋಟೋ ಇದನ್ನು ಕೊಡ್ತೀನಿ ಬೇಕಾದ್ರೆ, ಸಂಬರ್ಗೆ ಗೊತ್ತದು. ನಾನು ಹೇಳ್ತಾ ಇರೋದು, ಯಾರ ಕೈಲೋ ನಾವು ಕೊಟ್ಟು ನಾವು ಇದು ಮಾಡಿಸ್ಕೊಳ್ಳೋದಲ್ಲ, ಸನ್ಮಾನ ಮಾಡಿಸ್ಕೊಳ್ಳೋದಲ್ಲ, ನಾವು ಇದನ್ನ
ಒಂದು ಪ್ರತಿಷ್ಠೆಯಾಗಿ ತಗೊಂಡಿದ್ದೀವಿ. ಯಾವುದೇ ಕ್ಷಮೆ ಕೇಳಿದ್ರು ಬಿಡೋದಿಲ್ಲ, ಮತ್ತೆ ಅವರ ಕರ್ನಾಟಕಕ್ಕೆ ಬರೋಕ್ಕೂ ಬಿಡೋದಿಲ್ಲ. ಕಾರಣ ಕಮಲಾಸನ್ನ, ಯಾಕಂದ್ರೆ ಇದು ಬೇರೆ 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 ವಿಚಾರವಾಗಿ ಕಮಲಾಸನ್ ಗಿರೀಶ್ ಅಣ್ಣವ್ರು ಹೇಳಿದ್ದು ಕರೆಕ್ಟ್ ಇದೆ. ಕಮಲಾಸನ್ ಕ್ಷಮೆ ಕೇಳೋದಲ್ಲ, ನಮ್ಮ ಸ್ವಾಭಿಮಾನ ಶಿವರಾಜ್ ಕುಮಾರ್ ಅವ್ರು ಬಂದು ಇದ್ರ ವಿರೋಧ ವ್ಯಕ್ತಪಡಿಸಬೇಕು. ಅವ್ರಿಗೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಒಂದು ಸಂದೇಶವನ್ನು ಕಳಿಸ್ಬೇಕು, ಕನ್ನಡವೇ ಫಸ್ಟ್, ಕನ್ನಡ ಸುಪ್ರೀಂ ಸೂಪರ್ ಅಂತ ಒಂದು ಸಂದೇಶ ಕಳಿಸ್ಬೇಕು. ಅದನ್ನ ಫಸ್ಟ್ ಮಾಡಿಸ್ಬೇಕು ನೀವು ಶಿವರಾಜ್ ಕುಮಾರ್ ಅವ್ರ ಜೊತೆಗೆ. ಹಿಂದೆ ಇದೇ ಸಂಬರ್ಗಿ ಅಗೇನೆಸ್ಟ್ ನಾನಿದ್ದಾಗ ಶಿವಣ್ಣನೇ ಒಂದ್ ಮಾತು ಹೇಳಿದ್ರು, ನಾನು ಮೂರನೇ ಕಣ್ಣು ಬಿಡ್ಬೇಕು ಅಲ್ವಾ ಸಂಬರ್ಗಿ, ಡಬ್ಬಿಂಗ್ ಇಂಗ್ಲಿಷ್ ಮಾಡಿದ ನಾನೇ ಮುಖಂಡ. ಅವಾಗ ಸಂಬರ್ಗಿ ನನಗೂ ಅಗೇನೆಸ್ಟ್, ಸಂಬರ್ಗಿ ಡಬ್ಬಿಂಗ್ ಬೇಕು ಅಂತ ನಾನು ಡಬ್ಬಿಂಗ್ ಬೇಡ ಅಂತ, ನಾವು ಡಬ್ಬಿಂಗ್ ಬೇಡ ಅಂತಾನೆ ಹೋರಾಟ ಮಾಡಿದ್ವಿ. ಧನ್ಯವಾದ. ಈಗ ಒಂದು ಗೊಂದಲ ಇದೆ, ಗೊಂದಲ ಕ್ಲಿಯರ್ ಮಾಡ್ಬಿಡಿ. ಈಗ ಫಿಲ್ಮ್ ಚೇಂಬರ್ ಅಲ್ಲಿ ಇವತ್ತು ಮೀಟಿಂಗ್ ಮಾಡಿ ಕ್ಷಮೆ ಕೇಳಿದ್ರೆ ಫಿಲ್ಮ್ ರಿಲೀಸ್ ಆಗುತ್ತೆ ಅಂತ ಒಂದ್ ಕಡೆ ಸಾರಾ ಗೋವಿಂದ್ ಅವರು ಹೇಳಿದ್ರು, ಫಿಲ್ಮ್ ಚೇಂಬರ್ ಅಧ್ಯಕ್ಷರು ನರಸಿಂಹಲ್ ಕೂಡ ಹೇಳಿದ್ರು. ಈಗ ನೀವು ಹೇಳ್ತಾ ಇದ್ದೀರಾ ಕ್ಷಮೆ ಕೇಳಿದ್ರು ಸಿನಿಮಾ ರಿಲೀಸ್ ಆಗಲ್ಲ ಅಂತ. ಈಗ ಒಂದು ಮೆಸೇಜ್ ಏನ್ ಪಾಸ್ ಮಾಡಬೇಕು ಜನತೆಗೆ ಅಂತ ಅಂದ್ರೆ, ಇದು ನಾನು ಹೊಡೆದಂಗ್ ಮಾಡ್ತೀನಿ ಹತ್ತಂಗ್ ಮಾಡೋ ಅಂತ ನಾಟಕ ಮಾಡಕ್ಕಲ್ಲ, ಆಗಲ್ಲ ಸರ್ ಇದು. ಆಮೇಲೆ ಒಬ್ಬರಿಗೆ ಬಲಿ ಹಾಕಿದ್ರೆ ಇಡೀ ಸುತ್ತಮುತ್ತ ಅಕ್ಕಪಕ್ಕ ಇರ್ತಕ್ಕಂಥ ರಾಜ್ಯಗಳೆಲ್ಲ ಬುದ್ಧಿ ಬರ್ಬೇಕು. ಏನು ಯಾವಾಗ ಚಪ್ಪಲಿ ತಗೊಂಡು ಹೊಡೆಯೋದು ಬಂದು ತಪ್ಪಾಯ್ತು ಅಂದ್ಬಿಟ್ಟು ರೋಡ ಬೀದಿ ಹೊಡೆದ್ಬಿಟ್ಟು ಮರಣ ಬಂದು ತಪ್ಪಾಯ್ತು ಅಂದ್ಬಿಟ್ರೆ ಮುಗಿದೋಯ್ತಾ? ಇದಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ ಹಿಂದೆ ವೈಯಕ್ತಿಕವಾಗಿ ವಾಟಾಳ್ ನಾಗರಾಜರು ಬೈದ್ರು ಅಂದ್ಬಿಟ್ಟು ಕ್ಷಮಾಪಣೆ ಕಳಿಸಿದ್ದು ರಜನಿಕಾಂತ್ ಕೈಲಿ, ಅದೇ ಸತ್ಯರಾಜ್ ವಾಟಾಳ್ ನಾಗರಾಜರಿಗೆ ಬೈದ್ರು ಅಂದ್ಬಿಟ್ಟೇನೆ ಕ್ಷಮೆ ಕೇಳಿಸಿದ್ದು ಇವ್ರಿಗೆ ಸತ್ಯರಾಜ್ ಕೈನಲ್ಲಿ. ಆದ್ರೆ ಇವರು ಬೈದಿರೋದು ನನಗ್ ಬೈದಿಲ್ಲ, ವಾಟಾಳ್ ನಾಗರಾಜ್ ಬೈದಿಲ್ಲ, ಸಾರಾ ಗೋವಿಂದಕ್ಕೆ ಬೈದಿಲ್ಲ, ಇಡೀ ಕನ್ನಡ ನಾಡಿನ ಕನ್ನಡಿಗರಿಗೆ ಮತ್ತು ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಘೋರ ಅನ್ಯಾಯ ಮಾಡಿರ್ತಕ್ಕಂಥ ಕಮಲಾಸನ್. ಹಾಗಾಗಿ ಅವ್ರ ಕ್ಷಮೆಗೆ ಅರ್ಹರೇ ಅಲ್ಲ. ಈಗ ಒಂದು ಅವ್ರು ಅಷ್ಟು ರಾಜಾರೋಷ ಹೇಳಿದ್ರಲ್ಲ, ಕನ್ನಡ ಹುಟ್ಟಿದ್ದು ತಮಿಳಿಂದ ಅಂತ. ಈಗ ಯಾರೋ ಹೋಗ್ಬಿಟ್ಟು ಕಮಲಾಸನ್ ನನಗೆ ನೀವು ಹುಟ್ಟಿದ್ದೆ ಅಂದ್ರೆ ಒಪ್ಕೊಂಡ್ಬಿಡ್ತಾರ ಅವರು, ನೀನ್ ನನಗೆ ಹುಟ್ಟಿದ್ದೆ ಅಂದ್ರೆ ಒಪ್ಕೊಂಡ್ಬಿಡ್ತಾರ ಅವರು. ಆಮೇಲೆ ಕ್ಷಮೆ ಕೇಳಿಸ್ಬೋದು, ಆಮೇಲೆ ಕ್ಷಮೆ ಕೇಳ್ಬೋದಾ? ಆಮೇಲೆ ಕ್ಷಮೆ ಕೇಳ್ಬೋದು. ನಾನು ಹೇಳಿದ್ದು ಆಕ್ಸಿಡೆಂಟ್ ಹೇಳಿದ್ದು ಮಾಡ್ಬಿಟ್ಟು ಕ್ಷಮೆ ಕೇಳ್ಬೋದ ನಾವು? ತಪ್ಪು ಸರ್, ನೋಡಿ ಸರ್, ಇದು ಒಂಥರ ಕುಚೋದ್ಯದ ನಮ್ಮ ಇಲ್ಲಿನ ಸಾಮರಸ್ಯ ಕಡ್ದೊಡಕ್ ಮಾಡಿರ್ತಾರೆ. ಇದು ಕ್ಷಮೆ ಕೇಳೋದು ಅವ್ರಿಗೇನು ಅಂದ್ರೆ ನಾನು ಹೇಳ್ತಾರದು, ಅವ್ರಿಗೆ ಈಗ 70 ವರ್ಷ ದಾಟ್ತಾ ಇದೆ, 75 ಆಯ್ತಾ. ಅವರು ಮುಂದಿನ ಪೀಳಿಗೆಗಳಿಗೆ ರಾಜ್ಯ ಅಂದ್ರೇನು, ದೇಶ ಅಂದ್ರೇನು, ಭಾಷಾ ಪ್ರೇಮ ಅಂದ್ರೇನು, ರಾಜ್ಯ ಪ್ರೇಮ ಅಂದ್ರೇನು, ದೇಶ ಪ್ರೇಮ ಅಂದ್ರೆ ಹೇಳ್ಕೊಡ್ಬೇಕೆ ವಿನಃ ಬೆಂಕಿ ಹಚ್ಚೋದಂಗೆ, ಇನ್ನೊಬ್ಬರ ಮನೆಗೆ ಕನ್ನ ಹಾಕೋದಂಗೆ, ಇನ್ನೊಬ್ಬರ ಮನೆ ದರೋಡೆ ಮಾಡೋದಂಗೆ ಆ ಥರ ಹೇಳ್ಕೊಡ್ಬಾರ್ದು. ವಯಸ್ಸಾಯ್ತಾ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕೆ ವಿನಃ ತುಂಬಾ ಜನ ಸಾಹಿತಿಗಳು ಇದರಲ್ವಾ, ಆ ಸಾಹಿತಿಗಳು ಬರ್ದಿರ್ತಕ್ಕಂಥ 50 ವರ್ಷ ಹಿಂದೆ ಬರ್ದಿರ್ತಕ್ಕಂಥ ಸಾಹಿತ್ಯಗಳನ್ನ ನೋಡಿ ನೀವು, ರಾಜ್ಯ ಭಾಷಾವರ ಪ್ರಾಂತ್ಯಗಳನ್ನ ಸೇರ್ಸ್ಕೊಂಡು ಬರ್ದಿದ್ದಾರೆ. ಇಲ್ಲಿ ದೇಶನ ಬಿಟ್ಟಿಲ್ಲ, ರಾಜ್ಯನ ಬಿಟ್ಟಿಲ್ಲ. ಇವ್ರು ಮಾತಾಡಿದ್ರೆ ಸಾಕು ಭಾಷೆ, ಮಾತಾಡಿದ್ರೆ ಸಾಕು ಕಾವೇರಿ, ಮಾತಾಡಿದ್ರೆ ಸಾಕು ಬೇಕಾದವ್ರು ಸುಮ್ಮನೆ ಹೋಗೋದು. ಎಲೆಕ್ಷನ್ ಯಾವಾಗ ಬರುತ್ತೋ ಅಲ್ಲಿ ಡೆಲ್ಲಿಗೆ ಹೋಗ್ತಾರೆ, ಅಪ್ಲಿಕೇಶನ್ ಹಾಕ್ಬಿಟ್ಟು ಅಲ್ಲಿಂದ ಪೇಪರ್ ನ್ಯೂಸ್ ಪಬ್ಲಿಕ್ ಅವರವೇ ಇದ್ದಾವೆ, 4-5 ಚಾನಲ್ ಇದಾವೆ. ಸ್ವಾಮಿ ಕಾವೇರಿದ್ದು ಗಲಾಟೆ ನೋಡಿ ನಮಗೆ ತಮಿಳ್ನವ್ರಿಗೆ ಅಲ್ಲೇನಾಗುತ್ತೆ, ತಮಿಳರೆಲ್ಲ ಓಹೋ ನಮಗೋಸ್ಕರ ಮಾಡ್ತಾರೆ ಅಂದ್ಬಿಟ್ಟು ಇತ್ತೀಚೆಗೆ ಅವರು ಸಹ ಹುಷಾರಾಗ್ಬಿಟ್ಟಿದ್ದಾರೆ. ತಮಿಳ್ನಾಡಿನ ಜನಗಳು ಹುಷಾರಾಗಿದ್ದಾರೆ, ಅವರು ನಮ್ಮ ತಂಟೆಗೆ ಬರ್ತಾ ಇಲ್ಲ, ನಾವು ಅವ್ರ ತಂಟೆಗೆ ಹೋಗ್ತಲ್ಲ. ಇದೇ 10-15 ವರ್ಷ ಮುಂಚೆ ಆಗಿದ್ದಿದ್ರೆ ರಣಕಾಳೆ ಓದ್ತಾ ಇದ್ರು, ಅದೇನು ಹುಡುಗಾಟ ಅಲ್ಲ. ಆಲ್ರೆಡಿ ಹಿಂದೆ ಒಂದ್ಸರಿ ಶ್ರೀರಾಮ್ಪುರಕ್ಕೆ ನುಗ್ಗಿ ತಮಿಳರು ಹೆಚ್ಚು ಕಮ್ಮಿ ನನ್ನ ಪ್ರಕಾರ 10 ಲಕ್ಷ ಜನ ಓಡೇ ಹೋಗ್ಬಿಟ್ರು ಭಯಪಟ್ಟು. ಅದಾಗಿ ಶಾಂತಿ ಆದ್ಮೇಲೆ ಬಂದಿದ್ದು. ನಾವು ಕನ್ನಡಿಗರಂದ್ರೆ ಶಾಂತಿ ಪ್ರಿಯರು ಅಂದ ತಕ್ಷಣ ಬಳೆ ತೊಟ್ಕೊಂಡಿಲ್ಲ. ನಮ್ಗೆ ಗೊತ್ತು ಯಾವ ರೀತಿ ಬುದ್ಧಿ ಕಲಿಸ್ಬೇಕಂತಾನು ಗೊತ್ತು, ಯಾವ ರೀತಿ ಬುದ್ಧಿ ಹೇಳ್ಬೇಕಂತಾನು ಗೊತ್ತು. ಆಮೇಲೆ ನಾವು ವಿನಾಕಾರಣ ನಾವು ಆ ತಮಿಳು ಭಾಷೆ ಆಗಲಿ ಅಥವಾ ಮಲಯಾಳಿಯನಾಗ್ಲಿ, ತೆಲುಗಿನಾಗ್ಲಿ, ಮರಾಠಿನಾಗ್ಲಿ ದ್ವೇಷ ಮಾಡ್ತೀವ? ಇಲ್ಲ. ನಾವೇನ್ ಹೇಳೋದು, ನಿನ್ನ ಮಾತೃಭಾಷೆ ಯಾವ್ದಾರ ಆಗಿರ್ಲಪ್ಪ, ನೀನ್ ಮಾತಾಡ್ಬೇಕಾದ್ರೆ ಹೊರಗಡೆ ಮಾತಾಡ್ಬೇಕಾದ್ರೆ ಕನ್ನಡ ಮಾತಾಡಷ್ಟೇ. ನಿನ್ನ ಮಾತೃಭಾಷೆ ನಿಮ್ಮ ಮನೆ ದೇವ್ರ ಕಡೆ ನನಗೇನಾಗಬೇಕಾಗಿಲ್ಲ. ಅಲ್ಲ, ಈಗ ತಾತ್ಸಾರ ಯಾಕೆ ನೋಡಿ, ಈಗ ಮೊನ್ನೆ ಸೂರ್ಯನಗರದಲ್ಲಿ ಒಬ್ರು ಬ್ಯಾಂಕ್ ಸಿಬ್ಬಂದಿ, ಈಗ ನಿಮಗೂ ಕೂಡ ಗೊತ್ತಿರುವಂತ ವಿಚಾರ, ಅದಕ್ಕೆ ಮಾತಾಡಲ್ಲ ಕನ್ನಡ, ಅದಕ್ಕೆ ಏನಾಗುತ್ತೆ ಗೊತ್ತು, ದುರಹಂಕಾರ. ದುರಹಂಕಾರ ಅಲ್ಲ ರೀ, ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಗೊತ್ತಾ? ನೀವು ತುಂಬಾ ಜನ ನೋಡಿದ್ದೀರಾ IPS ಆಫೀಸರ್,
IPS ಆಫೀಸರ್ನ ಯಾವ್ಯಾವ ಭಾಷೆಯವ್ರನ್ನ ಕಳಿಸ್ಬೇಕು, ಭಾಷೆ ಕಲ್ತ್ಕೊಳ್ಳೋಕೆ 1 ವರ್ಷ 2 ವರ್ಷ ಬೇಕು ಅವ್ರಿಗೆ. ಅಲ್ಲ RBI ರೂಲ್ಸ್ ಇದೆಯಲ್ಲ 6 ತಿಂಗಳಲ್ಲಿ ಕಲ್ತ್ಕೊಳ್ಬೇಕು ಬ್ಯಾಂಕ್ ಸಿಬ್ಬಂದಿಗಳು ಅಂತ. ಅದಕ್ಕೆ ಇವ್ರಿಗೆ ಹೇಳೋದು ಅರ್ಥ ಆಗಲ್ಲ. ಆಮೇಲೆ ಕೆಲವೇನಾಗುತ್ತೆ, IPS ಆಫೀಸರು, IAS ಆಫೀಸರ್ಸು ಮತ್ತೆ ಕೇಂದ್ರ ಇದ್ರ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳೆಲ್ಲ ಎಲ್ಲ ಬಂದು ಹಿಂದಿಯವರು ಇರ್ತಾರೆ ಅಂತಂದ್ರೆ ಇಲ್ಲಿ ಹಳ್ಳಿ ಪ್ರದೇಶದಲ್ಲಿ ಪ್ರೊವೈಡ್ ಮಾಡೋದಕ್ಕೆ ನಮ್ಮಲ್ಲಿ IPS ಆಫೀಸರ್ ಕನ್ನಡ ರಾಜ್ಯ ಸರ್ಕಾರ ಕಮ್ಮಿ ಇದ್ದಾರೆ. ಕರೆಕ್ಟ್. ಮತ್ತೆ ಇನ್ನೊಂದು ಕಡೆ ರಾಷ್ಟ್ರೀಯ ಸೇವೆ ಆಗಿರೋದಕ್ಕೆ ನಾವೇ ಮೊದಲು ಹಿಂದಿ ಭಾಷೆ ರಾಷ್ಟ್ರೀಯ ಸೇವೆ ಆಗಿರೋದ್ರಿಂದ ಯಾರು ನಾವೇ ಪರಭಾಷೆ ಮಾತಾಡ್ಬಿಡ್ತೀವಿ. ಕಲ್ತ್ಕೋಬೇಕು, ಭಾಷೆ ಕಲಿಬೇಕು. ಒಂದ್ ಯಾವ್ದೋ ಒಂದು ಶೋರೂಮ್ ಬಂತು ದೊಡ್ಡದಾಗಿ, ನಾವು ಒಂದು ಪ್ರೊಸೆಷನ್ ಹೋಗ್ತಾ ಇದ್ವಿ, ನಾನು ಮೈಕಲ್ ಹೇಳಿದೆ, ಏನಪ್ಪ ನೀನು ಯಾರೋ ನಮ್ಮಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅದು ನಿಮಗೆ ಬ್ರ್ಯಾಂಡ್ಗೆ ಇದು ಕೊಟ್ಟಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಅದು ಅನ್ಬಿಟ್ಟು ನೀವು ಫುಟ್ಪಾತಲ್ಲಿ ಆಕಪೆ ಮಾಡ್ಕೊಂಡು ತಪ್ಪಾಗುತ್ತೆ, ನಾಳೆ BBMPಗೆ ಕಂಪ್ಲೇಂಟ್ ಮಾಡಿ ಬಿಸಾಕ್ಸ್ತೀನಿ. ಈಗ ನೋಡಿ, ಈಗ ನಾಮಫಲಕದ ವಿಚಾರದಲ್ಲಿ ನೀವು ಕೂಡ ಹೋರಾಟ ಮಾಡಿದ್ರಿ, ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡಿದ್ರೆ ನಾಮಫಲಕದಲ್ಲಿ 60% ಕನ್ನಡ ಇರಬೇಕು, 40% ಆಂಗ್ಲ ಭಾಷೆ ಇರಬೇಕು. ಇದೇ ತಮಿಳ್ನಾಡಿಗೆ ಹೋಗಿ ಎಲ್ಲ ನಾಮಫಲಕದಲ್ಲೂ ತಮಿಳ್ ಭಾಷೆ ಮೊದಲ ಲೈನಲ್ಲಿ ಇರ್ತದೆ. ಇಲ್ಲಿ ಕನ್ನಡ ಹುಡುಕಬೇಕಿಲ್ಲಿ ಎಲ್ಲಿದೆ ನಾಮಫಲಕದಲ್ಲಿ ಅಂತ ಹೇಳ್ಬಿಡ್ತೀನಿ. ದೇವರ ನಾಡು ಮಲಯಾಳಿ, ಇದು ಕೇರಳ ಮತ್ತೆ ದೇವರ ನಾಡು ತಮಿಳ್ನಾಡು. ನಾವು ವರ್ಷಕ್ಕೆ 1 ಸರಿ 2 ಸರಿ ಕೇರಳ ಅಥವಾ ತಮಿಳ್ನಾಡು ದೇವಸ್ಥಾನಕ್ಕೆ ಹೋಗ್ಲೇಬೇಕಾ? ಹೌದು. ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಮ್ಗೆ ಏನ್ ಪ್ರಾಣ ಸಂಕಟ ಅಂದ್ರೆ, ಒಂದ್ ಕಡೆ ಭಾಷೆ ಬರಲ್ಲ, ಅಲ್ಲಿ ಬರ್ದಿರಬಹುದು ಒಂದು ಯಾವ್ದು ಇಂಗ್ಲಿಷಲ್ಲೂ ಹಾಕಲ್ಲ ಅವರು, ಇಂಗ್ಲಿಷಲ್ಲೂ ಹಾಕಲ್ಲ, ತಮಿಳಲ್ಲೇ ಹಾಕ್ತಾರೆ. ಇಲ್ಲಿ ನಮ್ಗೆ ಬರ್ತಾರ ಅವನು ಯಾವ್ದೋ ಫ್ರಾನ್ಸ್ ಇಂದ ಫ್ರೆಂಚ್ ಬರೋದಿಲ್ವಾ, 3 ಭಾಷೆನ ಮಾತಾಡೋ ಕಳಿಸ್ತೀವಿ. ತಮಿಳ್ ಬರಲ್ವಾ, ಹೆಂಗಂಗೋ ಸಕಸ್ ಮಾಡ್ತೀವಿ. ಮಲಯಾಳ ಬರಲ್ವಾ, ಮಾತಾಡ್ತೀವಿ. ಮಾತಾಡಿ ನಾವು ಕಲ್ತ್ಕೋತೀವಿ ವಿನ ಬಂದಿರೋರು ಕಳ್ಸಲ್ಲ. ಆಮೇಲೆ ಇಲ್ಲಿ ಫಸ್ಟ್ ಸರ್ಕಾರ ತಗೊಳ್ಬೇಕಾದ ನಿರ್ಧಾರ ಏನಂತಂದ್ರೆ, ವಲಸೆ ಬಂದಿರತಕ್ಕಂಥ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಕೂಲಿ ಕಾರ್ಮಿಕರು ಯಾರಿದ್ದಾರೆ, ಯಾರ್ಯಾರು ಬಂದು ಗೋಮಾಳ ಜಮೀನುಗಳಲ್ಲಿ ಗುಡಿಸೆಗಳು ಹಾಕೊಂಡಿದ್ದಾರೆ, ಅದನ್ನ ತನಿಖೆ ಮಾಡಿಸಿ ಫಸ್ಟ್ ಅವರು ಹೊರಗಟ್ಟಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅಕ್ರಮ ವಲಸಿಗರನ್ನ ಫಸ್ಟ್ ಹೊರಗಡೆ ಕಟ್ಟಬೇಕು. ಯಾರು 5 ವರ್ಷದಿಂದ ಕೆಳಪಟ್ಟು ಎಲ್ಲಾರು ಅವ್ರಿಗೆ ಯಾರು ಆಧಾರ್ ಕಾರ್ಡ್ ಇರುತ್ತೆ ಗೊತ್ತಾಗುತ್ತೆ. 5 ವರ್ಷದಿಂದ ಮೇಲ್ಪಟ್ಟಿದ್ದವ್ರನ್ನ ಉಳಿಸಿ, 5 ವರ್ಷದಿಂದ ಕೆಳಗೆ ಬಂದಿರ್ತಕ್ಕಂಥವ್ರನ್ನು ಹೊರಡೆ ಕಳಿಸಿ. ಅವಾಗ ಯಾಕೆ ಕನ್ನಡಿಗರಿಗೆ ಕೆಲಸ ಸಿಗೋದಿಲ್ಲ, ಯಾಕೆ ಕನ್ನಡಿಗರಿಗೆ ಉದ್ಯೋಗ ಸಿಗೋದಿಲ್ಲ, ಮಧ್ಯ ಇದು ಇದಾಗೋದಿಲ್ಲ, ಅನುಕೂಲ ಆಗೋದಿಲ್ಲ ನೋಡ್ತೀನಿ ನಾನು. ಇವ್ರೇನ್ ಮಾಡ್ತಾರೆ, ಕನ್ನಡಿಗರೇ ಕಂಡವ್ರನ್ನ ಕರ್ಕೊಂಬಂದು ಕೆಲ್ಸಕ್ಕೆ ಇಟ್ಕೊಂಡು ಮಾತಾಡಕ್ ಬಂದ್ರೆ ಈನಾರ ಕೇಳಕ್ಕೆ ಅಂತ ನಮ್ಗೆ. ಕೆಲವು ಕಡೆ ಕನ್ನಡದವರೇ ಆಗಿದ್ದಾರೆ, ಕನ್ನಡದ ಅಂಗಡಿಗಳೆಲ್ಲ ಏನಯ್ಯ ನೀನು 16 ವರ್ಷದವ್ರು ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ, ನೀನಾರ ಕೇಳಕ್ಕೆ ನಮ್ಮ ಆಫೀಸರ್ ನನಗೆ ಪರಿಚಯ, ನಾನು ಹೇಳ ಮಾತಾಡಲ್ಲ. ಅದ್ರ ಜೊತೆಗೆ ಇವತ್ತು ಪರಭಾಷಾ ನಟರಿಂದನೂ ಅವಮಾನ ಆಗ್ತಾ ಇದೆ, ಸಿಂಗರ್ಗಳಿಂದ ಅವಮಾನ ಆಗ್ತಾ ಇದೆ. ಅಂದ್ರೆ ಈಗ ನಿಮ್ ಪ್ರಕಾರ ಸೋನು ನಿಗಮ್ನ ಕರೆಸಿದವರು ಪರಿಚಯ ಮಾಡಿಸ್ಕೊಂಡ್ರೆ ಯಾರು ಕರೆಸಿದ್ರು ಅವ್ನ? ಸೋನು ನಿಗಮ್ ಯಾರು ಗೊತ್ತಿತ್ತು? ಯಾರು ಗೊತ್ತಿತ್ತು ಅವನು? ನಮ್ಮಲ್ಲಿ ಏನೆಲ್ಲ ಮೂಗುರು ಕೂಡ್ರೆ ಇರೋದು ಜಾನಪದ ಕಲಾವಿದ್ರು ಎಂತೆಂಥವ್ರು ಇದ್ದಾರೆ. ಹೇಳ್ತಾ ಹೋಗ್ತಾ ಇದ್ರೆ ನಿಮ್ಗೆ ನನ್ನ ಸ್ನೇಹಿತರು ಗುರುರಾಜ್ ಹೊಸಕೋಟೆ ಅಂದ್ಬಿಟ್ಟು, ನನ್ನ ಮೊನ್ನೆ ಯಾವ್ದೋ ಅದ್ಭುತ ಸಿಂಗರ್ ಕಲಾವಿದ್ರು ಅವರು, ಆಯ್ತಾ, ನಮ್ಮಲ್ಲಿ ಯಾರು ಹಾಡುಗಾರ ಇಲ್ವಾ? ಕರ್ಕೊಂಬಂದಿರೋದು ಯಾರು? ಅವ್ರು ಕರ್ನಾಟಕ ತೋರಿಸಿದ್ದಾರೋ, ಕಾವೇರಿ ನೀರು ಕುಡಿಸಿದ್ಯಾರೋ, ಇಲ್ಲ ಅವ್ರಿಗೆ ದುರಾಂಕರದ ಬಗ್ಗೆ MNC ಕಂಬಳ ವ್ಯೂಹ ಇದು. ಮಾತಾಡ್ತಾ ಹೋದ್ರೆ ಕನ್ನಡಕ್ಕೆ ಸಾಕಷ್ಟು ಅಪಮಾನ ಬೇರೆ ಬೇರೆ ಕಡೆಯಿಂದ ಆಗಿದೆ. ಮೊನ್ನೆ ನೋಡಿ ಇದು ಮೈಸೂರು ಸ್ಯಾಂಡಲ್ ಸೋಪಿಗೆ ತಮ್ಮನ್ನ ಯಾಕೆ ಕರ್ಕೊಂಡ್ಬಂದ್ರು ಜಾಹೀರಾತಿಗೆ ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಹೋರಾಟಗಳು ಆಗ್ತಾ ಇದೆ. ಕೋಟಿ ವೆಚ್ಚ ಮಾಡಿದ್ರಿ ಅಂತ. ಇಲ್ಲಿ ಸರ್ಕಾರವೂ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕಾಗ್ತದೆ. ನೀವು ಹೇಳ್ದಂಗೆ ಈಗ ತಮ್ಮನ್ನ ಯಾವತ್ತರ ಮೈಸೂರು ಸೋಪ್ ಕಣ್ಣಲ್ಲಿ ನೋಡಿದ್ರೆ ಸಾಕು, ಏನ್ ಹಾಕೊಳ್ಳೋದು ಮೈ ಉಚ್ಕೊಳ್ಳೋದು ಏನ್ ಬೇಡ ಎಂಬ ಕಣ್ಣೆಲ್ಲ ನೋಡಿರ್ಬೇಕಲ್ಲ ಸೋಪ್ನ. ಮೈಸೂರು ಸ್ಯಾಂಡಲ್ ಸೋಪ್ನ ಇವತ್ತು ಬೆಂಗಳೂರಲ್ಲಿ ನಮ್ಮಲ್ಲಿ ನಮ್ಮ ದೊಡ್ಡ ಉದ್ಯಮಿಗಳು, ನೀವು ಇಲ್ಲೇ ಪಕ್ಕದಲ್ಲಿ ಇದೆ, ಸೊಸೈಟಿ ಇದೆ. ಸುಮ್ಮನೆ ಶನಿವಾರ ಬಂದ್ರೆ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ, ಗಂಧದ ಕಡ್ಡಿ ಮತ್ತು ಸೋಪ್ಗಳನ್ನ ತಗೊಂಡೋಗ್ತಾರೆ. ಎಷ್ಟೋ ಜನ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಬಂದು ಖರೀದಿ ಮಾಡ್ಕೊಂಡು ತಗೊಂಡೋಗ್ತಾರೆ ಮನೆಗೆ, ಮತ್ತೆ ನೌಕರರಿಗೆಲ್ಲ ಅದನ್ನೇ ಕೊಡ್ತಾರೆ. ಯಾಕಂದ್ರೆ ಅದು ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಏನಾಗ್ಬಿಟ್ಟಿದೆ ನಮ್ಮಲ್ಲಿ ಏನಂತಂದ್ರೆ, ಈಗ ಚೈನಾದಿಂದ ಯಾವಾಗ ನಮಗೆ ಕಮ್ಮಿ ಬೆಲೆಗೆಲ್ಲ ಬರೋದು ಸ್ಟಾರ್ಟ್ ಆಯಿತು, ನ್ಯಾಷನಲ್ ಮಾರ್ಕೆಟು, ಬಜಾರ್ ಕಾಂಪ್ಲೆಕ್ಸ್ ಅಲ್ಲೆಲ್ಲ, ಈ ನಮ್ಮಲ್ಲಿ ಇನ್ನೂ ಒಂದೇನಪ್ಪ ಅಂತಂದರೆ ಪೊಲೀಸರು ಅದಕ್ಕೆಲ್ಲ ಕಡಿವಾಣ ಹಾಕಬೇಕು. ಬಂದರಲ್ಲಾಗಲಿ ವಿಮಾನ ನಿಲ್ದಾಣಲ್ಲಾಗಲಿ ಅದಕ್ಕೆಲ್ಲ ಈಗ ನೋಡಿ, ಇವು ಯಾವಾಗ ನಮ್ಮ ವಸ್ತುಗಳು ಕಡಿಮೆ ವಸ್ತುಗೆ ಬರ್ತವೆ ಅಂತ ಪ್ರಾರಂಭ ಆಯಿತು,
ಅತಿ ಹೆಚ್ಚಾಗಿ ಮಾದಕ ವಸ್ತುಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು ರಾಜ್ಯಕ್ಕೆ. ಕರೆಕ್ಟ್. ಮಾದಕ ವಸ್ತು ನಮ್ಮ ರಾಜ್ಯದ ದೊಡ್ಡ ಪಿಡುಗು. ಕರೆಕ್ಟ್. ಇದು ಹೆಂಗೆ ಕಮಲ್ ಹಾಸನ್ ಯಾವ ತರ ನಮ್ಗೊಂದು ಏನೋ ಡ್ರಗ್, ಹೌದು, ಅದೇ ತರ ಇದು ಈ ಇಂಪೋರ್ಟ್ ಇದೆಯಲ್ಲ ಅದು ಒಂಥರ ನಮ್ಗೆ ವಿಷಕಾರಿನೇ ನಮ್ಮ ಮುಂದಿನ ಪೀಳಿಗೆ. ನೋಡಿ, ಮಾದಕ ವಸ್ತು ಅಂತ ಬಂದಾಗ ಪಂಜಾಬ್ನ ಉಡ್ತಾ ಪಂಜಾಬ್ ಅಂತಾನೆ ಕರೀತಾರೆ ಮಾದಕ ವಸ್ತು. ಪಂಜಾಬ್ ಇನ್ನು ಇದು ಕೂಡ ಕರ್ನಾಟಕನೂ ಅದೇ ದಾಟಲ್ಲಿ ಸಾಕ್ತಾ ಇದೆಯೇನೋ, ಯಾಕಂದ್ರೆ ಸಾಕಷ್ಟು ಸಿಗ್ತಾ ಇದೆ ನೋಡಿ. ಎಲ್ಲಿ ನೋಡಿದ್ರು ಗಂಗಾವತಿ ಹಿಡಿದಿದ್ದಾರೆ ಇವತ್ತು. ಗಂಗಾವತಿ ಪೊಲೀಸರು ಡ್ರಗ್ ಪಿಲ್ಲರ್ನ ಮತ್ತೆ ಹಿಡಿದಿದ್ದಾರೆ ಎಷ್ಟೊಷ್ಟು ಕೆಜಿ ಗಟ್ಲೆ. ಇದೇನು ಇಲ್ಲಿಗೆ ಹೋಗ್ತಾ ಇದೆ ನಮ್ಮ ರಾಜ್ಯ ಅಂತ ಅರ್ಥ ಆಗ್ತಾ ಇಲ್ಲ. ಕಾರಣ ಏನಂತಂದ್ರೆ ನಮ್ಮ ನಾಗರಿಕರುಗಳು ಸರಿಯಾದ ಮಾಹಿತಿಗಳನ್ನ ಪೊಲೀಸರಿಗೆ ಕೊಡೋದ್ರಲ್ಲಿ ಹಿಂಜರಿತಾ ಇದ್ದಾರೆ. ಕಾರಣ ಪೊಲೀಸರು ನಾಗರಿಕರ ಹತ್ರ ನೀಟಾಗಿ ವರ್ತನೆ ಮಾಡ್ತಾ ಇಲ್ಲ. ಇದೊಂದು ನನ್ನ ಒಂದು ಇದಿದೆ. ಗಣೇಶ್ ರಾವ್ ಅವರೇ, ಕೊನೆ ಹಂತಕ್ಕೆ ಬಂದಿದ್ದೀವಿ. ಈಗ ಒಂದು ಕಡೆ ಕನ್ನಡಕ್ಕೆ ಅವರು ಅಪಮಾನ ಮಾಡೋದು ಕನ್ನಡಿಗರಿಗೆ ಅಪಮಾನ ಮಾಡೋದಷ್ಟೇ, ಕಲಾವಿದರಿಗೂ ಅಪಮಾನ ಮಾಡಿದಷ್ಟೇ. ಒಂದು ಕಡೆ ಶಿವಣ್ಣ ಆ ಸ್ಟೇಜಲ್ಲಿ ಮಾತಾಡಲಿಲ್ಲ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೂಡ ಈಗ ಬರ್ತಾ ಇದೆ. ಪ್ರಶಾಂತ್ ಸಂಬರಿಗೂ ಅದೇ ನಿಟ್ಟಿನಲ್ಲಿ ಹೇಳಿದರು. ಈಗ ಇದಕ್ಕೊಂದು ಮುಲಾಮರಿಬೇಕು ಅಂದರೆ ಏನು ಮಾಡ್ಬೋದು ಅಂತ ಕೊನೆಯದಾಗಿ ಸರ್, ಯಾರೇ ಒಬ್ಬ ಸೆಲೆಬ್ರಿಟಿ ಆಗಲಿ, ಒಬ್ಬ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಯಾರೇ ಆಗಲಿ, ಅವ್ರು ಮಾತನಾಡುವಾಗ ಪಬ್ಲಿಕಲ್ಲಿ ಮಾತಾಡುವಾಗ ಕೆಲವು ಇತಿಹಾಸವನ್ನು ತಿಳ್ಕೊಂಡು ಮಾತಾಡ್ಬೇಕಾಗುತ್ತೆ. ಏನೋ ನಮ್ಮ ಅಶೋಕ್ ಚಕ್ರವರ್ತಿ ಅವ್ರದ್ದು ಅಲ್ಮಿಡಿ ಅಶೋಕ್ ಚಕ್ರವರ್ತಿ ಅವ್ರದ್ದು ಬ್ರಹ್ಮಗಿರಿ ಶಾಸನ ಇಸಿಲೆನಲ್ಲೇ 2202ನೇ ಶತಮಾನದಲ್ಲೇ ನಮ್ಮ ಕನ್ನಡದ ಬಗ್ಗೆ ಬರೆದಿದ್ದಾರೆ. ಗ್ರೀಕ್ ಲಿಪಿಯಲ್ಲಿ ಕೂಡ ನಮ್ಮ ಕನ್ನಡದ ಬಗ್ಗೆ ಉಲ್ಲೇಖ ಆಗಿದೆ. ಈ ತರ ಹಲವಾರು ನಮ್ದು ಭಾಷೆ 3ನೇ ಶತಮಾನದಲ್ಲಿ ಎರಡನೇ ಶತಮಾನದಿಂದ ನಮ್ಮ ಭಾಷೆ ಇರೋದು. ನಮ್ಮ ಇಮ್ಮಡಿ ಪುಲ್ಕೇಶಿ ಅವರು 6ನೇ ಶತಮಾನದಲ್ಲಿ ಅಫ್ಘಾನಿಸ್ತಾನವರೆಗೂ ನಮ್ಮ ಕನ್ನಡ ಭಾಷೆನ ತಗೊಂಡು ಹೋಗಿದ್ರು. ಈ ತರ ಎಲ್ಲ ಇರುವಾಗ ಮಾತಾಡೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಇತಿಹಾಸ ತಿಳ್ಕೊಂಡು ಮಾತಾಡೋದ್ರಿಂದ ಒಂದು ಪ್ರಾರಬ್ಧಗಳಿಗೆ ಇತಿಶ್ರೀ ಹಾಡಬಹುದು ಮತ್ತೆ ಇದರಿಂದ ಬೇರೆ ಬೇರೆ ಕಲಾವಿದರಿಗೆ ಆಗುವಂತಹ ಮುಜುಗುರನ್ನು ತಪ್ಪಿಸಬಹುದು ಅಂತ ನಾನು ಭಾವಿಸ್ತೇನೆ. 1680 ವರ್ಷದಿಂದ ಮಯೂರ ವರ್ಮನ ಕನ್ನಡದ ರಾಜ 680 ವರ್ಷ ಅಂದ್ರೆ ಹುಡುಗಾಟ. ಎರಡನೇ ಶತಮಾನ 268. ಎಷ್ಟು ಮಾತಾಡಿದ್ರು ಮುಗಿಯಲ್ಲ, ಇನ್ನೂ ಸಾಕಷ್ಟು ಮಾತಾಡಬಹುದು. ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಈ ಚರ್ಚೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ರೆ ಗಿರೀಶ್ ಗೌಡ್ರೆ ಜೊತೆಗೆ ಗಣೇಶ್ ರಾವ್ರೆ. ಕನ್ನಡಿಗನಿಗೆ ಒಂಥರ ಸ್ವಾಭಿಮಾನದ ಭಾಷೆಯಾಗಿ ಕನ್ನಡವನ್ನ ಪ್ರೀತಿಸುವ, ಗೌರವಿಸುವ, ಆರಾಧಿಸುವ ಅನೇಕ ಜನರು ಇದ್ರೂ ಕೂಡ ಕರ್ನಾಟಕದಲ್ಲಿ ಕನ್ನಡಕ್ಕೆ ಧಕ್ಕೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಒಂದು ಕಡೆ ಪರಭಾಷೆಯರ ಒಂದು ಟೀಕೆ, ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂಥವರು ಸಾಕಷ್ಟು ಜನ ಕನ್ನಡ ಮಾತಾಡಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇದು ಒಂದು ಕನ್ನಡಕ್ಕೆ ಆಗ್ತಾ ಇರುವಂತಹ ಒಂದು ದೊಡ್ಡ ಅಪಮಾನ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಪಮಾನ ಆದಾಗ, ಕನ್ನಡಿಗರಿಗೆ ದ್ರೋಹ ಆದಾಗ ಮೊದಲು ಬೀದಿಗಿಳಿದು ಹೋರಾಟ ಮಾಡೋದೇ ಕನ್ನಡ ಪರ ಹೋರಾಟಗಾರರು. ಆದರೆ ಇಂತಹ ಕನ್ನಡ ಪರ ಹೋರಾಟಗಾರರ ಮೇಲೆ ಸಾವಿರಾರು ಕೇಸ್ಗಳನ್ನು ಹಾಕಿ ಅವ್ರನ್ನ ಜೈಲಿಗೆ ಕಳಿಸುವಂತಹ ಕೆಲಸಗಳು ಈ ಹಿಂದೆಯಿಂದನೂ ಕೂಡ ನಡೀತಾ ಇದೆ, ಈಗಲೂ ನಡೀತಾ ಇದೆ, ಮುಂದೆನೂ ಕೂಡ ನಡೆಯುತ್ತೆ. ಆದರೆ ಇವತ್ತು ಕನ್ನಡಕ್ಕೆ ಯಾಕೆ ಧಕ್ಕೆ ಆಗ್ತಾ ಇದೆ ಅಂದರೆ, ಕರ್ನಾಟಕದಲ್ಲಿ ಕನ್ನಡ ಬಿಟ್ಟು ಬೇರೆ ಎಲ್ಲ ಭಾಷೆಯನ್ನು ಕೂಡ ತುಂಬ ಸೊಗಸಾಗಿ, ತುಂಬ ಸುಲಲಿತವಾಗಿ ಮಾತಾಡ್ತಾ ಹೋಗ್ತಾರೆ. ಹಾಗಾಗಿ ಇವತ್ತು ಕನ್ನಡ ಭಾಷೆಗೆ ದ್ರೋಹ ಆಗಲಿಕ್ಕೆ ಅದು ಒಂದು ಕಾರಣ. ಆದರೆ ಪರಭಾಷಾ ನಟ ನಟಿಯರು ಜೊತೆಗೆ ಸಿಂಗರ್ಗಳು ಕೂಡ ಇವತ್ತು ಕನ್ನಡ ಅಂದರೆ ತಾತ್ಸರ, ಕನ್ನಡದವರು ಅಂದರೆ ಏನೋ ಒಂಥರ ಕೀಳರಿಮೆ ಭಾವನೆಯಿಂದ ನೋಡ್ತಾರೆ. ಆದರೆ ನಿಜಕ್ಕೂ ಕನ್ನಡವನ್ನು ಪ್ರೀತಿಸಬೇಕು, ಆರಾಧಿಸಬೇಕು, ಗೌರವಿಸಬೇಕು. ಇದೇ ಈ ಹೊತ್ತಿನ ವಿಶೇಷ. ಕನ್ನಡವೇ ನಮ್ಮಮ್ಮ. ನಾನು ಸಚಿನ್ ಹೆಮ್ಮಕ್ಕಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು. ಇನ್ನು ಕರ್ನಾಟಕದಲ್ಲಿ ನಿಜಕ್ಕೂ ಕನ್ನಡವೇ ನಮ್ಮಮ್ಮ ಅಂತ ಪ್ರತಿಯೊಬ್ಬರ ಬಾಯಲ್ಲೂ ಮನಸ್ಸಲ್ಲೂ ಕೂಡ ಬರಬೇಕಾಗುತ್ತೆ. ಕೇವಲ ತೋರ್ಪಡಿಕೆಯ ಪ್ರೀತಿ ಕನ್ನಡದ ಮೇಲೆ ಇರಬಾರ್ದು. ಕೇವಲ ಭಾಷಣಕ್ಕೆ ಮಾತ್ರ ಕನ್ನಡ ಸೀಮಿತ ಆಗಬಾರ್ದು. ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ ಅಂತ ಸಾಕಷ್ಟು ಜನ ರಾಜಕಾರಣಿಗಳು ಹೇಳ್ತಾ ಇರ್ತಾರೆ, ಸಿನಿಮಾ ನಟ ನಟಿಯರು ಹೇಳ್ತಾ ಇರ್ತಾರೆ. ಆದರೆ ಕನ್ನಡವನ್ನು ಬಳಸಿ ಅನ್ನುವಂತಹ ಪದವೂ ಕೂಡ ಪ್ರತಿಯೊಬ್ಬರ ಎದೆಯಲ್ಲೂ ಕೂಡ ಅಚ್ಚಳಿಯದಂತೆ ಬರಬೇಕು. ಇನ್ನು ಕನ್ನಡ ಸಾಕಷ್ಟು ಸುದೀರ್ಘವಾದಂತಹ ಇತಿಹಾಸ ಇರುವಂತಹ ಭಾಷೆ. ಕನ್ನಡ ಅದು ಪ್ರತಿಯೊಬ್ಬರು ಕೂಡ ಅಪ್ಪಿಕೊಳ್ಳುವಂತಹ, ಪ್ರೀತಿಸುವಂತಹ ಭಾಷೆ ಕರ್ನಾಟಕ, ಅದರಲ್ಲಿ ಕನ್ನಡ. ಯಾಕಂದರೆ ಕನ್ನಡಿಗರು ಅಂದರೆ ಸ್ವಾಭಿಮಾನ, ವಿಶಾಲ ಹೃದಯದವರು. ಹೀಗೆ ಅನೇಕ ಸಂದರ್ಭದಲ್ಲಿ ಹೇಳಿ 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 ಕನ್ನಡಕ್ಕೆ ಪದೇ ಪದೇ ದ್ರೋಹ ಆಗ್ತಾ ಇದೆ, ಕನ್ನಡಿಗರಿಗೆ ಅವಮಾನ ಆಗ್ತಾ ಇದೆ. ಇನ್ನು ಕನ್ನಡದ ಬಗ್ಗೆ,
ಕನ್ನಡದ ಭಾಷಾ ಒಂದು ಇತಿಹಾಸದ ಬಗ್ಗೆ ಸಾಕಷ್ಟು ಗಣ್ಯರು ಮಾತಾಡಿದ್ದಾರೆ. ಬನ್ನಿ ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ. ರಾಜಕಾರಣಿಗಳು ಜೊತೆಗೆ ಇಲ್ಲಿ ಸೆಲೆಬ್ರಿಟಿಗಳು ಕೂಡ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ತಂದೆಯವ್ರ ಬಗ್ಗೆ ಅಷ್ಟೇ ಗೌರವ ಕೊಡ್ತಾರೆ. ನಿನ್ನೆ ಬಂದಾಗ ಅವ್ರು ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಬ್ಯಾಂಗ್ಳೂರ್ ಬಗ್ಗೆ ಅಷ್ಟೇ ಗೌರವ ಕೊಟ್ಟು ಮಾತಾಡಿದ್ದಾರೆ. ನಾವು ಅವ್ರನ್ನ ನೋಡಿ ಬೆಳೆದವರು. ನಾನು ಅವ್ರ ಅಭಿಮಾನಿ, ತುಂಬ ದೊಡ್ಡ ಅಭಿಮಾನಿ ಅಂದರೆ ಹೇಳ್ಬೋದು. ತಂದೆಯವ್ರು ಇಟ್ಕೊಂಡು ಏನು ಸರ್ ಅವ್ರ ಅಭಿಮಾನಿ ಅಂತ ಹೇಳ್ಬೋದು. ಈ ಮಾತಿಗೆ ಏನು ಹೇಳ್ತೇವೆ, ತಂದೆಯವರು ಫ್ಯಾಮಿಲಿ ಆಗ್ತಾರೆ, ತಂದೆಯವ್ರ ಸ್ಥಾನ ಬೇರೆ. ಅದೇ ಕಮಲ ಹಾಸನ್ ನಾನು ಕೂಡ ಸ್ಥಾನ ಬೇರೆ. ಯಾಕಂದ್ರೆ ನಾನು ಇನ್ಸ್ಪೈರ್ ಆಗಿದ್ದು ಅವರಿಂದ. ನನ್ನ ಒಂದು ಫೇವ್ರೆಟ್ ಆ್ಯಕ್ಟರ್, ನಿಮ್ಗೆ ಹೆಂಗೆ ಫೇವ್ರೆಟ್ ಆ್ಯಕ್ಟರ್ ಇತ್ತು, ನನ್ನ ಒಂದು ಫೇವ್ರೆಟ್ ಆ್ಯಕ್ಟರ್. ಖಂಡಿತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಖಂಡಿತ ಅದಕ್ಕೆ ಏನು ಕೊಡಬೇಕು ಅವ್ರು 100% ಅವರು ಇದನ್ನ ಕೊಡ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ. ಯಾಕಂದ್ರೆ ನಾವು ಸಮಾರಂಭಕ್ಕೆ ಹೋಗಿದ್ದು, ನಮ್ಮನ್ನು ಗೌರವದಿಂದ ಕರೆದಾಗ ಗೌರವದಿಂದ ಹೋಗಿದ್ದೀವಿ. ಅದು ಏನಾಯ್ತು ಏನಂತ ನಮಗೂ ಗೊತ್ತಿಲ್ಲ. ಇವತ್ತು ಬಂದು ನೋಡಿದಾಗ, ನೆನ್ನೆ ಬಂದಾಗ ಇಲ್ಲೇ ಇದ್ರು, ಎಲ್ಲ ಹತ್ರ ಮಾತಾಡ್ತಾ ಇದ್ರು. ಇಲ್ಲೇ ಕೇಳ್ಬೋದಾಗಿತ್ತು ಎಲ್ಲರೂ. ಬಟ್ ಯಾಕೆ ಕೇಳಿಲ್ಲ ಅಂತ ನನಗೂ ಗೊತ್ತಿಲ್ಲ. ಬಟ್ ಯಾವುದೋ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ, ಒಂದಂತೂ ಸತ್ಯ, ತಮಿಳಿಂದ ಕನ್ನಡ ಹುಟ್ಟಿಲ್ಲ, ಅದಂತೂ ಸತ್ಯ. ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ. ನಾನು ಭಾಷಾ ತಜ್ಞರನ್ನು ಈ ಮೂಲಕ ಕೇಳ್ಕೊಳ್ತೇನೆ, ಅವ್ರುಗಳು ಹೊರಗೆ ಬಂದು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟು ಕೆಲವರನ್ನು ಸರಿಯಾಗಿ ಮಾರ್ಗದರ್ಶನ ಮಾಡಬೇಕಾಗತ್ತೆ. ಇದು ಪ್ರತಿ ಸಂದರ್ಭದಲ್ಲೂ ಕೂಡ ಕನ್ನಡಕ್ಕೆ ಧಕ್ಕೆ ಬಂದಾಗ, ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡಿದಾಗ ಅವರಿಗೆ ನಾವು ಮಂದಟ್ಟ ಮಾಡಿಕೊಡ್ಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಯಾವಾಗಲೂ ಹೇಳ್ತಿದ್ರು, ಕನ್ನಡ ನಮ್ಮ ಭಾಷೆ, ನಮ್ಮ ತಾಯಿ ಭಾಷೆ ಅಲ್ವಾ. ಆ ಸಂಸ್ಕೃತಿಯಿಂದ ಬಂದಂಥವ್ರು ನಾವಿಲ್ಲಿ ಯಾರ ಬಗ್ಗೆನೂ ಕೂಡ ಅವಹೇಳನ ಮಾಡಬೇಕು, ಟೀಸ್ ಮಾಡಬೇಕು ಅಂತ ಇಲ್ಲ. ಯಾಕೆ ಅವರು ಆ ಥರ ಹೇಳಿದಾರೋದು ನಮಗೆ ಅರ್ಥವಾಗ್ತಾ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಅದ್ರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ರೆ ಎಲ್ಲರೂ ಚೆನ್ನಾಗಿ. ಯಾಕಂದರೆ ಅವರು ಕೂಡ ಎಷ್ಟೋ ಕನ್ನಡ ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಬಂದಿದ್ದಾರೆ, ಹೋಗಿದ್ದಾರೆ. ಅದರಿಂದ ಆದಷ್ಟು ಬೇಗ ಅವರು ಅವ್ರ ದೊಡ್ಡತನವನ್ನು ತೋರಿಸ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಅನಿಸುತ್ತೆ. ಕೆಲವು ಸಲ ಆಗ್ತದೆ, ಏನೋ ಭಾವನಾತ್ಮಕವಾಗಿ ಮಾತಾಡಕ್ಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ. ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅಂದ್ಕೋಬಾರ್ದು, ನಾವು ಗ್ರೇಟ್ ಅಂದ್ಕೋಬೇಕು. ಯಾಕೆಂದರೆ ನಾನು ಇವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಅಂದರೆ ನಾನು ಶ್ರೀನಾಥ ಕಾರಣ ಅಲ್ಲ, ನನ್ನನ್ನು ಬೆಳೆಸೋದು ನೀವೆಲ್ಲ ಕಾರಣ. ನಾವು ಅಂತ ಬರಬೇಕಾದಲ್ಲೇನೆ ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆಯಲ್ಲಿ ಯಾವುದೇದಾಗಲಿ ನಾವು ಅಂತ ಮಾತಾಡಬೇಕು ಹೊರತು ನನ್ನಿಂದ ಮಾತಾಡಬಾರ್ದು. ಯಾರು ಅಂದ್ರೆ ನಾವು ಯಾರು ಪಂಡಿತರಲ್ಲ, ಯಾವ್ದು ಫಸ್ಟ್ ಯಾವ್ದು ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿತ್ತು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕ್ ಬರಲ್ಲ. ಸೊ ಅಂತ ಗೊತ್ತಿಲ್ಲದ ವಿಚಾರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಚೆನ್ನಾಗಿರ್ತಿದ್ದೇನೋ ಅನ್ಸುತ್ತೆ. ಅವರ ಅಭಿಪ್ರಾಯವನ್ನ ಅವರು ತಿಳಿಸಿದ್ದಾರೆ, ಅದನ್ನ ನಾವೆಲ್ಲರೂ ಒಪ್ಕೋಬೇಕು ಅಂತ ಏನಿಲ್ವಲ್ಲ. ಇನ್ನು ನಮ್ಮ ಭಾಷೆಯ ಘನತೆ ಏನಿದೆ ಅದು ಯಾರೋ ಒಬ್ಬರ ಹೇಳಿಕೆಯಿಂದ ಏನು ಕಡಿಮೆ ಆಗುವಂಥದ್ದಲ್ವಲ್ಲ. ಅವರ ಅಭಿಪ್ರಾಯ ಓಕೆ. ಚೇಂಬರಲ್ಲಿ ಏನೇನು ಮೀಟಿಂಗ್ ಆಗಿದೆ, ಏನೇನು ಡಿಸ್ಕಷನ್ ಆಗಿದೆ, ನಾನು ಅವ್ರಿಗೆ ಅಪ್ಡೇಟ್ ಮಾಡಿಬಿಟ್ಟು ಏನು ಅನ್ನೋದು ಆದಷ್ಟು ಬೇಗ ಅದನ್ನು ಒಂದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಅದನ್ನು ಅವ್ರು ಹೇಳ್ದಂಗೆ ನಾನು ಅವ್ರಿಗೆ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಅದನ್ನು ಮ್ಯಾಟ್ರನ್ನ ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತದೆ. ಅದನ್ನು ಅದೇ ಮೇಡಮ್ ಈಗೆಲ್ಲ ನಡೀತಾ ಇರೋ ಇಶ್ಯೂನ ಅವ್ರಿಗೆ ಇದನ್ನು ಕನ್ವೆ ಮಾಡಿ ಏನು ಅನ್ನೋದನ್ನ ಇದನ್ನು ಮಾಡಬೇಕು. ಇಲ್ಲ ಮೇಡಮ್, ಅವರು ಈಗ ಬೇರೆ ಇವೆಂಟ್ಸು ಅದರಲ್ಲಿ ಬ್ಯುಸಿ ಇದ್ದಾರೆ. ಸೊ ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನು ಎಷ್ಟು ಬೇಗ ಆಗುತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ. ಅದನ್ನು ಕಮಲ್ ಹಾಸನ್ ಅವರ ತಮಿಳು ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಪ್ರೀತಿ, ಪ್ರೇಮ, ಕಾಳಜಿ ನಮ್ಗೆ ಅರ್ಥ ಆಗ್ತದೆ. ಅವರಿಗೆ ತಮಿಳು ಭಾಷೆ ಬಗ್ಗೆ, ಅವರ ಭಾಷೆ ಬಗ್ಗೆ ಪ್ರೇಮ ಇದೆ ಅಂತ ಹೇಳಿ ಕನ್ನಡ ಭಾಷೆ ಬಗ್ಗೆ ಇವತ್ತು ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ತಮಿಳು ಭಾಷೆ ಅದರದ್ದೇ ಆದಂಥ ಇತಿಹಾಸ ಇದೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅದೇ ರೀತಿ ಕನ್ನಡ ಭಾಷೆಗೂ ಕೂಡ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಅದನ್ನ ಅರ್ಥ ಮಾಡ್ಕೊಳ್ದೇನೆ
ಅದನ್ನು ಅರ್ಥ ಮಾಡ್ಕೊಳ್ತೇನೆ. ಈ ರೀತಿ ಕಮಲ್ ಹಾಸನ್ ಅವರದ್ದು ಬಹಿರಂಗವಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಕನ್ನಡಿಗರಿಗೆ ನೋವುಂಟಾಗಿದೆ. ಸೆಲೆಬ್ರಿಟಿಗಳು ಇವತ್ತು ಕನ್ನಡದ ಒಂದು ಪರವಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಕನ್ನಡ ಭಾಷೆಗೆ ತನ್ನದೇ ಆದಂಥ ಒಂದು ಘನತೆ ಇದೆ, ಗೌರವ ಇದೆ, ಇತಿಹಾಸ ಇದೆ. ಸಾವಿರಾರು ವರ್ಷದ ಒಂದು ಇತಿಹಾಸ ಕನ್ನಡ ಭಾಷೆಗೆ ಇದೆ ಅನ್ನುವಂತಹ ಹೇಳಿಕೆಯನ್ನು ಈಗಾಗಲೇ ಸಾಕಷ್ಟು ಹಿರಿಯ ಕಲಾವಿದರು ಕೂಡ ಹೇಳಿದರು. ಜೊತೆಗೆ ಕಮಲ್ ಹಾಸನ್ ಹೇಳಿಕೆಯನ್ನು ನಾವು ಆಕ್ಷೇಪವನ್ನು ವ್ಯಕ್ತಪಡಿಸ್ತೀವಿ ಅಂತ ಹಿರಿಯ ಕಲಾವಿದರು ಶ್ರೀನಾಥ್ ಅವರಿರ್ಬೋದು, ಜೈಮಾಲಾ ಇರ್ಬೋದು, ಅದ್ರ ಜೊತೆಗೆ ಇನ್ನೊಂದು ಕಡೆ ರಾಜಕಾರಣಿಗಳು ಸಾಕಷ್ಟು ಜನ, BY ವಿಜಯೇಂದ್ರ, ಹೀಗೆ ಅನೇಕ ಜನ ಈಗ ತನ್ನದೇ ಆದಂತಹ ಒಂದು ಭಾಷೆಯ ಅಭಿಮಾನವನ್ನು ಇಟ್ಕೊಂಡು ಇವತ್ತು ಕಮಲ್ ಹಾಸನ್ ಅವರು ಹೇಳಿದ್ದು ಅಕ್ಷಮ್ಯ ಅಪರಾಧ. ಫಿಲ್ಮ್ ಚೇಂಬರಲ್ಲೂ ಕೂಡ ಈ ಬಗ್ಗೆ ಒಂದಿಷ್ಟು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಕ್ಷಮೆ ಕೇಳಲೇಬೇಕು ಕಮಲ್ ಹಾಸನ್, ಇಲ್ಲ ಅಂದರೆ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗಲಿಕ್ಕೆ ಬಿಡಲ್ಲ ಅಂತ ಒಂದು ಕಡೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇವತ್ತು ಫಿಲ್ಮ್ ಚೇಂಬರ್ಗೂ ಕೂಡ ಕನ್ನಡ ಪರ ಹೋರಾಟಗಾರರು ನುಗ್ಗಿದ್ರು, ಸಾಕಷ್ಟು ಪಟ್ಟು ಹಿಡ್ಕೊಂಡು ಕೂತಿದ್ರು. ಯಾಕಂದರೆ ಇವತ್ತು ಕನ್ನಡಕ್ಕೆ ಧಕ್ಕೆ ಆದಾಗ, ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಮೊದಲು ಸಿಡಿದೇಳೋದೇ ಕನ್ನಡ ಪರ ಹೋರಾಟಗಾರರು. ಎಸ್, ಇವತ್ತು ಕನ್ನಡಕ್ಕೆ ಸಾಕಷ್ಟು ಅವಮಾನ ಆಗಿದೆ, ಕನ್ನಡಿಗರಿಗೆ ಸಾಕಷ್ಟು ಅಪಮಾನ ಆಗಿದೆ. ಈ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ಮಾಡಲಿಕ್ಕೆ ಇಬ್ಬರು ಅತಿಥಿಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ಭಾಳ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಇನ್ನು ಹಿರಿಯ ಕಲಾವಿದರಾಗಿರುವಂತಹ ಗಣೇಶ್ ರಾವ್ ಬಂದಿದ್ದಾರೆ, ಅವ್ರನ್ನ ಭಾಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗಣೇಶ್ ರಾವ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಇನ್ನು ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಗಿರೀಶ್ ಗೌಡ್ರು ಬಂದಿದ್ದಾರೆ. ಗಿರೀಶ್ ಗೌಡ್ರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ನಾವು ಮೊದಲನೇದಾಗಿ ನೇರವಾಗಿ ಹಿರಿಯ ಕಲಾವಿದರಾಗಿರುವಂತಹ ಗಣೇಶ್ ರಾವ್ ಅವ್ರ ಹತ್ರನೇ ಹೋಗೋಣ. ಗಣೇಶ್ ರಾವ್ ಅವರೇ, ನೀವು ಅನೇಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೀರಾ, ಅನೇಕ ಪಾತ್ರಗಳನ್ನು ನಿಭಾಯಿಸಿದ್ದೀರಾ. ಯಾಕಂದರೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ನಿರ್ಮಾಪಕರು ಹಣ ಹಾಕಬೇಕಾಗ್ತದೆ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿರ್ಮಾಪಕರ ಮೇಲೇ ಬಿದ್ದಿರ್ತದೆ ಒಂದು ಸಿನಿಮಾ ಪ್ರಾರಂಭದಿಂದ ಕೊನೆ ಹಂತದವರೆಗೂ ಕೂಡ. ಇವತ್ತು ಒಬ್ಬರು ಕಲಾವಿದರು ಏನೋ ಒಂದು ಆವೇಶದಲ್ಲೋ ಅಥವಾ ಅವ್ರ ಭಾಷಾಭಿಮಾನದಲ್ಲೋ ಏನೋ ಒಂದು ಹೇಳಿಕೆ ಕೊಟ್ಟು ಇವತ್ತು ಇಲ್ಲಿ ರಿಲೀಸ್ ಆಗಲಿಕ್ಕೆ ಬಿಡಲ್ಲ ಅಂತ ಒಂದು ಕಡೆ ಕನ್ನಡ ಪರ ಹೋರಾಟಗಾರರು. ಯಾಕಂದರೆ ನೀವು ನಟರಾಗಿ ಒಂದು ಹೋರಾಟಗಾರರಾಗಿ ಗುರುತಿಸ್ಕೊಂಡಿದ್ದೀರಾ. ಇವತ್ತು ಒಂದು ಸಿನಿಮಾ ನಿರ್ಮಾಣ ಮಾಡೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇವತ್ತು ಕಮಲ್ ಹಾಸನ್ ಹೇಳಿಕೆ ನಿಜಕ್ಕೂ ಒಬ್ಬ ಸಿನಿಮಾ ನಿರ್ಮಾಪಕನಿಗೆ ದೊಡ್ಡ ಏಟಾಗಿದೆ, ಏನಂತೀರಾ ಸರ್? ನಿರ್ಮಾಪಕನಿಗೆ ಏಟಾಗಿದೆ ಬಿಟ್ಟಿದ್ದು ಗೊತ್ತಿಲ್ಲ. ಎಸ್, ಅವರ ಹೇಳಿಕೆ ಖಂಡನೀಯ. ಅವರು ತಮ್ಮ ಭಾಷೆ ಪ್ರೀತಿ ಇದ್ದರೆ ಅವರು ಊರಲ್ಲಿ ಇಟ್ಕೊಂಡು ಏನಾದ್ರು ಮಾತಾಡ್ಕೊಳ್ಳಿ ಅವರು. ಓಕೆ, ಅದು ಒಬ್ಬ ನಮ್ಮ ಕನ್ನಡದ ಮೇರು ನಟನ ಮುಂದೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಜೊತೆಗೆ ಅವರ ಒಂದು ಏನು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಥಗ್ ಲೈಫ್, ಎಸ್, ಆ ಥಗ್ ಲೈಫನ್ನ ಪ್ರಚಾರ ಮಾಡೋದಕ್ಕೆ ನಮ್ಮ ಕನ್ನಡವನ್ನು ಬಳಸ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಅವರ ಒಂದು ಭಾಷಾ ಪ್ರೇಮನೂ ಇಲ್ಲ ಅಥವಾ ಭಾಷಾ ವಿರೋಧನೂ ಇಲ್ಲ ಅವ್ರದ್ದೇನಿದೆ. ಅವ್ರ ಸಿನಿಮಾ ಗೆಲ್ಲಬೇಕಾಗಿತ್ತು. ಇಡೀ ತಮಿಳ್ನಾಡಲ್ಲಿ ಥಗ್ ಲೈಫು ನಾವು ಕನ್ನಡದ ವಿರೋಧ ಮಾತಾಡ್ಬಿಟ್ವಿ ಅಂತ ಅದೊಂದು ಇದನ್ನ ಕ್ರಿಯೇಟ್ ಮಾಡಬೇಕಾಗಿತ್ತು. ಮತ್ತೆ ಇಲ್ಲಿ ಕನ್ನಡಿಗರನ್ನ ಕೆರಳಿಸ್ಬೇಕಾಗಿತ್ತು. ಅದರ ಮುಖಾಂತರ ತನ್ನ ಬೇಳೆಯನ್ನು ಬೇಯಿಸ್ಕೋಬೇಕಾಗಿತ್ತು, ಅಷ್ಟೇ ಹೊರತು ಬೇರೆ ಏನು ಇತಿಹಾಸ ತಿಳ್ಕೊಂಡಿಲ್ಲ ಅವರು. ಕನ್ನಡದ ಬಗ್ಗೆನೂ ತಿಳ್ಕೊಂಡ್ರೆ ತಮಿಳ್ ಬಗ್ಗೆನೂ ಗೊತ್ತಿಲ್ಲ ಅವರಿಗೆ. ಸುಮ್ಮನೆ ಏನೋ ಮಾತಾಡಬೇಕು, ಒಂದು ಪ್ರಚಾರದ ಗೀಳಿಗೋಸ್ಕರ ಮಾತಾಡಿದ್ರೆ ಅಷ್ಟೇ ಹೊರತು ಈಗ ಅವರು ಸುಮ್ಮನೆ ಶಿವಣ್ಣ ಇಲ್ಲದೆ ಮಾತಾಡಿ ಎಷ್ಟು ಪ್ರಾಮುಖ್ಯತೆ ಸಿಗ್ತಾ ಇರಲಿಲ್ಲ ಅವ್ರಿಗೆ. ಈಗ ಕನ್ನಡದ ಮೇರು ನಟನ ಮುಂದೆ ಕೂರಿಸ್ಕೊಂಡು ಅದನ್ನ ಹೇಳಿದ್ದಕ್ಕೆ ಇಷ್ಟು ಪ್ರಚಾರ ಸಿಗುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರೊಬ್ಬ ಬರೀ ಕಲಾವಿದನಾಗ ಮಾತಾಡಿದ್ರೆ ಅಷ್ಟೊಂದು ಯಾರು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅವರೊಬ್ಬ ರಾಜಕೀಯ ಪಕ್ಷವನ್ನ ಹುಟ್ಟಾಕಿ ತನ್ನ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿಯ ಒಂದು ನಡೆ ಅನುಸರಿಸಿದ್ದಾರೆ ಅಷ್ಟೇ ಹೊರತು ಮತ್ತೆ ಅಂತ ಒಬ್ಬ ನಮ್ಮ ಶಿವಣ್ಣ ಅವರು ಇಡೀ ಕರ್ನಾಟಕ ಮೆಚ್ಚುವಂತ ನಟ. ಅವ್ರ ಮುಂದೆ ಹೇಳಿ ಅವ್ರಿಗೂ ಕೂಡ ಅವಮಾನ ಮಾಡಿದ್ರು ಅವರು. ಅವರನ್ನ ಕರೆಸಿ ಗೊತ್ತಾಗ್ತಾ ಇಲ್ಲ ಅಂತ ತಬ್ಬಿಬ್ಬಾಗ್ಬಿಟ್ರು ಸರ್. ಒಬ್ಬ ನೋಡಿ ಸರ್, ಅವರು ಡಿಗ್ನಿಫೈಡ್ ಕಲಾವಿದರು, ಬಹಳ ಸಂಭಾವಿತ ನಟ. ಯಾರೋ ನಿಂತ್ಕೊಂಡು ಏನೋ ಸ್ಟೇಜಲ್ಲಿ ಮಾತಾಡಿದ ತಕ್ಷಣ ನಾವು ಇಲ್ಲಿ ಬೇರೆ ಕಡೆ ಸಭೆ ಸಮಾರಂಭದಲ್ಲಿ ಮಾತಾಡ್ದಂಗೆ ಮೈಕ್ ಕಿತ್ಕೊಂಡು ಮಾತಾಡೋಕ್ಕಾಗಲ್ಲ ಸರ್. ಅವ್ರ ನಡೆ ಒಂದು ಒಂದು ಮೆಚ್ಯೂರ್ಡ್ ನಡೆ ಥರ ನಡ್ಕೊಂಡ್ ಬಂದಿದ್ದಾರೆ ಅಷ್ಟೇ ಹೊರತು ಹಾಗಂತ ಹೇಳಿದ ತಕ್ಷಣ ಶಿವಣ್ಣ ಅವ್ರ ಪರ ಮಾತಾಡಿದಾರ ಅಂತಲ್ಲ. ಇಲ್ಲೇನಾಗತ್ತೆ ಸರ್, ಒಂದು ಸಭಾ ಗೌರವ, ಸಭಾ ಇದನ್ನ ಕಾಪಾಡಬೇಕಾಗತ್ತೆ. ಹಾಗಾಗಿ ಅವ್ರು ಸುಮ್ಮನೆ ಬಂದಿದ್ದಾರೆ. ಅವರು ಶಿವಣ್ಣ ಅವ್ರನ್ನ ಕರೆಸಿ ಫೋನ್ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನರಸಿಂಹಲು ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನರಸಿಂಹಲು ಸರ್, ಈಗ ಮುಖ್ಯವಾಗಿ ಇವತ್ತು ಫಿಲ್ಮ್ ಚೇಂಬರಲ್ಲಿ ಒಂದು ದೊಡ್ಡ ಮೀಟಿಂಗ್ ಅನ್ನು ಮಾಡಿದ್ರಿ. ಒಂದು ಬೆಂಕಿ ಹೊತ್ತುವಂತಹ ಒಂದು ಕೆಲಸವನ್ನ ಕಮಲ್ ಹಾಸನ್ ಮಾಡಿದ್ದಾರೆ. ಕನ್ನಡಕ್ಕೆ ಧಕ್ಕೆ ಆಗುವ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳಿನಿಂದ ಕನ್ನಡ ಸೃಷ್ಟಿಯಾಗಿದೆ ಅಂತ. ಇವತ್ತಿನ ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಬಂದ್ರಿ ಅಂತ ಸರ್?
ಸರ್ ಏನಿಲ್ಲ, ಈಗ ನಮ್ಮ ಅಲ್ಲಿ ಈಗ ನಮ್ಮ ಸಂಘಟನಾ ಕನ್ನಡ ಪರ ಸಂಘಟನೆಗಳೆಲ್ಲ ನಮ್ಗೆ ಇದು ಕೊಟ್ಟಿದಾರಲ್ಲ, ದುಡ್ಡು ಕೊಟ್ಟಿದ್ದಾರೆ. ಸುಮಾರು ಸಂಘಟನೆಗಳು ಬಂದಿದ್ದಾವೆ ಇಲ್ಲಿ. ಅವರೆಲ್ಲ ಒಂದೇ ವಾದ ಅವ್ರದ ಬ್ಯಾನ್ ಮಾಡ್ಬೇಕು, ಅವ್ರು ಬಂದು ಬಹಿರಂಗವಾಗಿ ಕ್ಷಮೆ ಕೇಳೋವರೆಗೂ ನೀವು ರಿಲೀಸ್ ಮಾಡಬಾರ್ದು. ಮಾಡಿದಾಗ ಬೆಂಕಿ ಹಚ್ತೀವಿ, ಅದು ಮಾಡ್ತೀವಿ, ಥಿಯೇಟರ್ಗಳು ಧ್ವಂಸ ಮಾಡ್ತೀವಿ, ಚಾಂಬರ್ಗಳು ನುಗ್ತೀವಿ, ಇದೆಲ್ಲಾನು ಅವರು ಹೇಳಿಕೆಗಳು ಕೊಟ್ಟಿದ್ದಾರೆ. ನಾವು ಸ್ಪಂದಿಸಿ ಈಗ ಅವ್ರಿಗೆ ಸಂಪರ್ಕ ಮಾಡೋಕೆ ಟ್ರೈ ಮಾಡ್ತಾ ಇದೀವಿ. ಅವ್ರು ಏನು ವಿತರಕರಿದ್ದಾರಲ್ಲ ಅವ್ರನ್ನು ಕರೆದು ಇಲ್ಲಿ ಸಭೆ ನಡೆಸಿದೀವಿ. ನರಸಿಂಹಲ್ ಅವರೇ, ಇಲ್ಲಿ ಇವತ್ತು ಫಿಲ್ಮ್ ಚೇಂಬರ್ಗೆ ನುಗ್ದವರು, ಹೋರಾಟ ಮಾಡಿದವರು ಯಾರು ಗೂಂಡಗಳಂತೂ ಅಲ್ಲ. ಕನ್ನಡದ ಬಗ್ಗೆ ಅಭಿಮಾನ ಇದ್ದಂತವ್ರು ಇವತ್ತು ನುಗ್ಗಿದ್ದಾರೆ ಫಿಲ್ಮ್ ಚೇಂಬರ್ಗೆ, ಏನಂತೀರಾ? ಅಭಿಮಾನದವರೇ ಮಾಡ್ತು ಅಂತ ಹೇಳ್ತಾ ಇರೋವಾಗ ನಾವು ಸ್ಪಂದಿಸ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ಸಭೆ ನಡೆಸಿದ್ವಿ ಸರ್. ವಿತರಕರನ್ನು ಕರೆಸಿದ್ವಿ. ಅವರು ನಿಮ್ನ ಬಿಟ್ಟು ನಾವು ಹೋಗಲ್ಲ ಅಂತ ಇದ್ವಿ. ಅವರೇ ಕ್ಷಮಾಪಣೆ ಹೇಳ್ತೀವಿ ಅಂತ ಹೇಳ್ತಾ ಇದಾರೆ. ಅವ್ರ ಸಂಪರ್ಕದಲ್ಲಿ 3-4 ಚಾನಲ್ ಟ್ರೈ ಮಾಡ್ತಾ ಇದ್ವಿ. ಅವ್ರು ಇನ್ನೂ ಸಿಕ್ಕಿಲ್ಲ. ಅವರು ಸಿಕ್ಕಿದ ತಕ್ಷಣ ಅವ್ರು ನಿಲುವು ಕೇಳ್ಕೊಂಡ್ಬಿಟ್ಟು ನಾವು ಕನ್ನಡ ಪರ ಸಂಘಟನೆ ಪರವಾಗಿ ನಿಂತ್ಕೊಳ್ತೀವಿ. ನಿಲ್ಲಬೇಕಲ್ವ ಸರ್? ನಿಲ್ಲಬೇಕಲ್ವ? ಪಕ್ಷದಲ್ಲಿ ಅವರು ಕ್ಷಮಾಪಣೆ ಕೇಳೋದೇ ಇಲ್ಲ. ಪಕ್ಷದಲ್ಲಿ ನಮ್ಮ ಇಡೀ ಚಿತ್ರೋದ್ಯಮ ಏನ್ ನಮ್ಮ ಕನ್ನಡದ ಜನತೆ, ಕನ್ನಡದ ಹೋರಾಟಗಾರರು ಇದಾರಲ್ಲ, ಅವ್ರ ಜೊತೆಗೆ ನಾವು ಸದಾ ಸಿದ್ಧವಾಗಿರ್ತೀವಿ ಸರ್. ಸದಾ ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ. ಯಾರಿಗೂ ಮನೆ ಹಾಕಲ್ಲ ಸರ್. ಇಲ್ಲಿ ಜಾತಿ ನಮ್ಮ ಭಾಷೆ ವಿಷಯ ಬಂದಾಗ ಯಾರು ನಮ್ಮ ಭಾಷೆಗಂತ ದೊಡ್ಡವರಲ್ಲ, ಎಂತ ನಟರಾಗ್ಲಿ ನಾವು ಇವ್ರ ಜೊತೆಗೆ ಇದು ಕೈ ಜೋಡಿಸ್ಬಿಟ್ಟು ನಾವ್ ಏನ್ ಮಾಡ್ಬೇಕೋ ಮಾಡೋದು ಸಿದ್ಧವಾಗಿದ್ದೀವಿ ಸರ್. ನರಸಿಂಹಲ್ ಅವರೇ, ಈಗ ಕನ್ನಡಕ್ಕೆ ಅವಮಾನ ಆದಾಗ, ಕನ್ನಡಿಗರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಬೀದಿಗಿಳಿದು ಹೋರಾಟ ಮಾಡೋದು ಕರ್ನಾಟಕ ರಕ್ಷಣಾ ವೇದಿಕೆಯವರು. ಕನ್ನಡ ಪರ ಹೋರಾಟಗಾರರು ಬಿಟ್ಟರೆ ಇವತ್ತು ಚಿತ್ರ ನಟ ನಟಿಯರು ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ ಇವತ್ತು ಕನ್ನಡಕ್ಕೆ ಅವಮಾನ ಆಗ್ತಾ ಇದೆ. ಮೊನ್ನೆ ಸಿಂಗರ್ ಸೋನು ನಿಗಮ್ ಕೂಡ ಕನ್ನಡದ ಬಗ್ಗೆ ಕನ್ನಡಿಗರನ್ನ ಪಹಲ್ಗಾಮ್ ದಾಳಿ ಕಂಪೇರ್ ಮಾಡಿದ್ರು. ಈಗ ನೋಡಿದ್ರೆ ತಮಿಳಿನಿಂದ ಕನ್ನಡ ಸೃಷ್ಟಿಯಾಯಿತು ಅಂತ ಕಮಲ್ ಹಾಸನ್ ಸಾಕಷ್ಟು ಅಪಮಾನ ಮಾಡ್ತಾ ಇದ್ದಾರೆ. ಈ ಹಿಂದೆ ಅನೇಕ ಅಪಮಾನ ಕನ್ನಡಕ್ಕೆ ಆಗ್ತಾ ಇದೆ. ಇದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಬೇಕಲ್ಲ ಅಂತ. ಖಂಡಿತ ಸರ್. ನಾಯಕರು ನಟರು ನಮ್ ಜೊತೆಗೆ ಇರ್ತಾರೆ. ಅವ್ರದೇ ಆದ ಕೆಲವು ನಿಯಮಾವಳಿಗಳಿದೆ ಸರ್. ಅದು ಎಲ್ಲ ಮೀರಿ ಹೋದಾಗ ಅವರು ನಮ್ ಜೊತೆಗೆ ಸೇರ್ತಾರೆ ಸರ್. ನೋಡಿ ಇವತ್ತು ನೋಡಿ ಕನ್ನಡದ ಬಗ್ಗೆ ಇಲ್ಲಿ ತಮಿಳು ಲ್ಯಾಂಗ್ವೇಜ್ ಬಗ್ಗೆ ಎಷ್ಟು ಅವರಿಗೆ ಅಭಿಮಾನ ಇದೆ, ಅದೇ ತರ ಕನ್ನಡ ನಟ ನಟಿಯರಿಗೂ ಕೂಡ ಅಷ್ಟೇ ಅಭಿಮಾನ ಬರಬೇಕಾಗ್ತದೆ. ಯಾರು ಕೂಡ ಇಂಥ ವೇದಿಕೆಯಲ್ಲಿ ನೇರವಾಗಿ ಹೇಳ್ತಾ ಇಲ್ಲ ಕನ್ನಡದ ಬಗ್ಗೆ, ನಮ್ಮ ಭಾಷೆ, ನಮ್ಮ ಒಂದು ಆರಾಧ್ಯ ಭಾಷೆ ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಮುಂದೆ ಬಂದು ನಟರು. ಅವರು ಬರ್ತಾರೆ, ಶ್ರುತಿ ಮೀರಿದಾಗ ಅವರು ಬರ್ತಾರೆ. ಅವ್ರು ಬರಲ್ಲ ಅಂತ ಏನಿಲ್ಲ, ನಮ್ ಜೊತೆಗೆ ಇದ್ದಾರೆ ಸರ್. ಮೊದಲಿಂದನೂ ನಮ್ಮ ಯಾವ್ದೇ ಕಾವೇರಿ ಹೋರಾಟ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲರಿಗೂ ಕೈ ಜೋಡಿಸ್ತಾರೆ. ಎಲ್ಲೋ ಒಂದ್ ಕಡೆ ಅವ್ರದ್ದು ಒಂದು ಇದಿರುತ್ತಲ್ಲ, ಅವಿನಾಭಾವ ಸಂಬಂಧ, ಅದನ್ನ ಸ್ವಲ್ಪ ತಡೆ ಹಿಡಿತ ಆ ಮಟ್ಟಕ್ಕೆ ಮೇಲಿದಾಗ ಅವರೆಲ್ಲರೂ ಜೊತೆಗೆ ಸೇರ್ತಾರೆ ಸರ್. ನಮ್ಮ ಜೊತೆಗೆ ಸೇರ್ತಾರೆ, ಇಂಡಸ್ಟ್ರಿ ಜೊತೆಗೆ ಇರ್ತಾರೆ. ಇಂಡಸ್ಟ್ರಿ ಬಂದು ನಮ್ಮ ಕನ್ನಡ ಪರ ಹೋರಾಟಗಾರ ಜೊತೆಗೆ ಇದ್ವಿ. ಈಗ ತಗ್ ಲೈಫ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಪಡ್ಕೊಂಡಿರುವ ವೆಂಕಟೇಶ್ ಅವರು ಈಗ 8 ಕೋಟಿಗೆ ತಗೊಂಡಿದ್ದಾರೆ. ಅವ್ರ ಜೊತೆ ನೀವು ಇವತ್ತು ಸಭೆ ಮಾಡಿದ್ರಿ. ಅವ್ರು ಏನಂತ ಮಾತಾಡಿದ್ರು? ಏನ್ ನಿರ್ಧಾರಕ್ಕೆ ಬಂದಿದ್ದೀರಾ ಅವ್ರ ಜೊತೆ ನೀವು? ಫೈನಲ್ ಡಿಸ್ಕಷನ್. ನಮ್ ಜೊತೆಗೆ ಇರ್ತಾರೆ ಸರ್, ನಮ್ ಜೊತೆಗೆ ಇರ್ತಾರೆ. ನಮ್ಮನ್ನ ಮೀರಿ ಯಾವುದೇ ರೀತಿಯ ಡಿಸ್ಟ್ರಿಬ್ಯೂಷನ್ ಮಾಡೋದಿಲ್ಲ ಅಂತಾನು ಹೇಳಿದ್ದಾರೆ. ನಾವು ಕ್ಷಮಾಪಣೆ ಕೇಳಿದ ಪಕ್ಷದಲ್ಲಿ ನಾನು ಅದನ್ನ ರಿಲೀಸ್ ಮಾಡೋದಿಲ್ಲ. ನಮ್ಮ ಥಿಯೇಟರ್ ಓನರ್ಸ್ ಜೊತೆಗೂ ಮಾತಾಡಿದ್ವಿ. ಅವರಾಗೆ ಅವರು ಇಲ್ಲಪ್ಪ ನಮ್ಗೆ ಇಲ್ಲಿ ಗಲಾಟೆಗಳಾಗ್ತವೆ, ನಾವು ಹಾಕೋದಿಲ್ಲ ಅಂತಾನು ಹೇಳಿದ್ದಾರೆ. ಅದು ಯಾವ್ದು ಒಂದು ಗೊತ್ತಾಗೋವರೆಗೂ ನಾವ್ ಯಾವ್ದು ಕನ್ಫರ್ಮ್ ಮಾಡಬೇಡ ಅಂತಾನೆ ಹೇಳಿದೀವಿ ಸರ್. ಯಾವ ಥಿಯೇಟರ್ನು ಬುಕ್ ಮಾಡ್ಕೋಬೇಡಿ ಅಂತ ಹೇಳಿದೀವಿ. ನೋಡಿ, ಕಮಲ್ ಹಾಸನ್ ಬರೀ ತಮಿಳ್ ಭಾಷೆಗೆ ಮಾತ್ರ ಸೀಮಿತ ಆಗಿಲ್ಲ, ಬಹುಭಾಷಾ ನಟನಾಗಿ ಗುರುತಿಸಿಕೊಂಡಿದ್ದಾರೆ. ಕನ್ನಡದಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಕನ್ನಡದ ಅನ್ನ ತಿಂದಿದ್ದಾರೆ, ಕಾವೇರಿ ನೀರು ಕುಡಿದಿದ್ದಾರೆ. ಯಾಕೆ ಇಷ್ಟೊಂದು ದುರಾಭಿಮಾನ, ಯಾಕೆ ಇಷ್ಟೊಂದು ಕನ್ನಡದ ಬಗ್ಗೆ ಅಸೂಯೆ ಅವರಿಗೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನಮ್ಗೆ ಪ್ರೋತ್ಸಾಹ ಕೊಟ್ಟಿದೆ ಕನ್ನಡ ಜನ ಅಂತ ಹೇಳಿ. ಕನ್ನಡದಿಂದಾನೇ ಬೆಳೆದಿದ್ದು ಅಂತಾನು ಹೇಳ್ಕೊಂಡಿದಾರಲ್ಲ. ಅವ್ರು ಏನಂದ್ರೆ ನಾನು ಮಾತಾಡಿರೋದು ಆ ರೀತಿ ಕ್ಷಮಾಪಣೆ ಕೇಳೋ ಅಷ್ಟು ಇದಾಗ ಕೆಟ್ಟದಾಗ ನಾನೇನ್ ಮಾತಾಡಿಲ್ಲ. ನಾವು ನೀವು ಒಂದೇ ಅರ್ಥದಲ್ಲಿ ಮಾತಾಡಿದೀವಿ ಅಂತ ಸಮರ್ಥನೆ ಕೊಟ್ಕೊಂಡಿದ್ದಾರೆ. ಅಲ್ಲಲ್ಲ, ಈಗ ಪ್ರತಿ ಕನ್ನಡಿಗರದ್ದು ಒಂದೇ ಪ್ರಶ್ನೆ, ನಿಮ್ಮ ಸಿನಿಮಾ ರಿಲೀಸ್ ಮಾಡಕ್ ಬಿಡ್ತೀವಿ, ಆದ್ರೆ ಒಂದು ಕ್ಷಮೆ ಕೇಳಿ, ಮಾಧ್ಯಮದ ಮುಂದೆ ಬಂದು ಕ್ಷಮೆ ಕೇಳಿ, ಇಷ್ಟೇ ಇರೋದು. ಈಗ ಸದ್ಯಕ್ಕೆ ಸಿಂಪಲ್ ಪ್ರಶ್ನೆ ಕೇಳಿದ್ದಾರೆ ಕನ್ನಡಿಗರು. ಎಸ್ ಸರ್ ಅದನ್ನ ಕೇಳ್ತಾರೆ. ಕೇಳಿಲ್ಲ ಅಂದ್ರೆ ಅವ್ರಿಗೆ ರಿಲೀಸ್ ಆಗೋದಿಲ್ಲ ಸರ್. ಓಕೆ ನರಸಿಂಹಲ್ ಅವರೇ, ಇದುವರೆಗೂ ಅಶ್ವವೇಗ ವಾಹಿನಿ ಜೊತೆ ಮಾತಾಡಿದ್ರಿ.
ಒಂದು ನಿಮ್ಮ ಸ್ಪಷ್ಟ ನಿರ್ಧಾರವನ್ನು ತಿಳಿಸಿದ್ದೀರಾ. ಎಸ್ ಗಿರೀಶ್ ಗೌಡ್ರೆ ನೋಡಿ, ಇವತ್ತು ನಮ್ಮ ಕರ್ನಾಟಕಗಳು ಇದ್ರೂ ಕೂಡ ತಮಿಳುನಾಡು ಮಾತ್ರ ಕಿರಿಕ್ ಮಾಡ್ತಾ ಇರೋದು. ಕಾವೇರಿ ನದಿ ವಿಚಾರದಿಂದ, ಕಾವೇರಿ ನದಿ ನೀರು ವಿಚಾರದಿಂದ ಹಿಡಿದು ಇವತ್ತು ಭಾಷಾ ವಿಚಾರದವರೆಗೂ ಕೂಡ ಅವ್ರದ್ದೇ ಕಿರಿಕು. ಒಂದು ಕಡೆ ಕೇರಳದವ್ರದ್ದು, ಆಂಧ್ರದವ್ರದ್ದು ಏನು ಕಿರಿಕಿದ್ದಂತಿಲ್ಲ ಅಷ್ಟೊಂದಾಗಿ. ಯಾಕೆ ಈ ಥರ ಅಂತ ನೋಡಿ, ಇದೇ ಒಂದು 10-15 ವರ್ಷದ ಹಿಂದೆ ಆಗಿದ್ರೆ ಇಷ್ಟೊತ್ತಿಗೆ ಬೆಂಗಳೂರು ಮತ್ತು ಗಡಿ ಭಾಗ ಬೆಂಕಿ ಬಿದ್ದಿರ್ತಾ ಇತ್ತು. ಓಕೆ. ಯಾಕಂದರೆ ಇವತ್ತು ಕನ್ನಡಿಗರಿಗೆ ಜಾಗೃತಿ ಮೂಡಿಸ್ಕೊಂಡಿದ್ದಾರೆ. ಏನಂತ, ಯಾವನೋ ಒಬ್ಬ ಅವಿವೇಕಿ ಮಾತಾಡಿದ್ರೆ ನಾವು ಯಾಕೆ ಇನ್ನೊಬ್ಬರು ತೊಂದರೆ ಕೊಡಬೇಕು ಅಂತ. ತಮಿಳರು 30 ಲಕ್ಷ ಬೆಂಗಳೂರು ನಗರದಲ್ಲಿ ಬದುಕ್ತಾ ಇದ್ದಾರೆ. ಅವರೆಲ್ಲರೂ ಕನ್ನಡಿಗರಾಗಿ ಬಾಳ್ತಾ ಇದ್ದಾರೆ. ಅವ್ರು ಯಾರು ತಮಿಳರು ಅಂತ ಹೇಳ್ಕೊಳಕ್ಕೆ ಹೋಗ್ತಾ ಇಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಭಾಳಷ್ಟು ಈ ಹಿಂದೆ ಮೇಕೆದಾಟು ವಿಚಾರ ಆಗಿರ್ಬೋದು, ಕಾವೇರಿ ವಿಚಾರ ಆಗಿರ್ಬೋದು, ಇತ್ತೀಚೆಗೆ ಮಾಡಿದ ಚೇಷ್ಟೆಗಳೆಲ್ಲ ನೋಡ್ತಾನೆ ಇದ್ದೀರಿ ನೀವು. ಆದರೆ ಅವ್ರ ಮಾತಿಗೂ ಸಹ ನಾವು ಯಾಕೆ ಸೊಪ್ಪಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಜನಗಳ ಭಾವನೆನೇ ಬೇರೆ, ಈ ಕುಚೇಷ್ಟೆಗಳ ಭಾವನೆನೇ ಬೇರೆ ಅಂತ ಗೊತ್ತಾಗಿದೆ. ನಾವು ಯಾಕೆ ಜೈಲಲ್ಲಿದ್ದವ್ರನ್ನ ಕನ್ನಡ ನಾಡಿನ ಮಣ್ಣಿನ ಮಗಳು ಅಂತ ಯಾಕೆ ಒಪ್ಪಳೋದಿಲ್ಲ? ರಜನಿಕಾಂತ್ ಅವ್ರನ್ನ ಯಾಕೆ ಒಪ್ಪಳೋದಿಲ್ಲ ಕನ್ನಡದವ್ರು ಅಂತ? ಮುರಳಿಯವರು, ದಿವಂಗತ ಮುರಳಿಯವರು ಇದ್ರ ಸಿದ್ಧಲಿಂಗಯ್ಯ ಅವ್ರ ಮಗ, ಅವ್ರನ್ನ ಯಾಕೆ ನಾವು ಕನ್ನಡದವ್ರು ಅಂತ ಒಪ್ಕೊಳ್ಳೋದಿಲ್ಲ? ಅವರಲ್ಲಿ ಹೋಗಿ ಆ ಭಾಷೆ, ಆ ಮಣ್ಣಿನ ಋಣ, ಆ ನೀರು ಕುಡಿದಿರ್ತಕ್ಕಂಥದ್ದು ತೀರ್ಸ್ತಾ ಇರೋದ್ರಿಂದ ಅವ್ರು ಆ ಮಣ್ಣಿನ ಮಕ್ಕಳುವೇನ. ಈಗ ಭಾಷಾವಾರ ಪ್ರಾಂತ್ಯ ಆದಮೇಲೆ ದೇಶ ಒಂದೇ ಇರ್ಬೋದು, ಭಾಷಾವಾರ ಪ್ರಾಂತ್ಯ ಅಂತ ಮಾಡಿದ್ದೇನಕ್ಕೋಸ್ಕರ. ಈಗ ಹಿಂದೆ 20 ವರ್ಷದಿಂದ ನಾವು ವಲಸೆ ತಡೆಗಟ್ಟಿ ಎಲ್ಲ ಸರ್ಕಾರಗಳು ಹೇಳ್ಕೊಂಡು ಬರ್ತಾನೆ ಇದ್ದೀವಿ. ವಲಸಿಗರ ಹಾವಳಿಯಿಂದ ಈ ಕನ್ನಡಿಗರ ಮೇಲೆ ಆಗ್ತಾ ಇರ್ತಕ್ಕಂಥ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಏನಾದರೂ ನಾವು ಈಗ ಸುಮ್ಮನೆ ಇವ್ರು ಆ ಥರ ಹೇಳಿದ್ರು, ಇವ್ರು ಈ ಥರ ಹೇಳಿದ್ರು ಅಂತ ಹೇಳಿದ್ರೆ, ನಾವೇನು ರೋಡಲ್ಲಿ ಚಪ್ಪಲಿ ಹೊಡೆದು ಮನೆಗೆ ಬಂದ್ಬಿಟ್ಟು ಕಾಲಿಡ್ಕೊಂಡ್ರೆ ಅದಕ್ಕೆ ಕ್ಷಮಾಪಣೆ ಅಂತ ಅರ್ಥನ? ಇದು ಕ್ಷಮಿಸುವಂಥ ವಿಚಾರ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ನಿಮ್ಗೆ ವಿಚಾರ ಗೊತ್ತಿಲ್ವಾ, ಮಾತಾಡಬೇಡಿ. ನೀವು ಇಷ್ಟು ವರ್ಷ ಇಷ್ಟು ದಿವಸ ಯಾವುದೂ ವಿಚಾರ ಗೊತ್ತಿಲ್ಲದೆ ಇರ್ತಕ್ಕಂಥ, ಅವಾಗಲೇ ಗಣೇಶ ಹೇಳ್ದಂಗೆ ನೀವು ಈ ಸಿನಿಮಾನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೆಂಕಿ ಹಚ್ಬಿಟ್ಟು ನಮ್ಮ ಮನೇಲಿ ನೆಮ್ಮದಿಯ ಕೂತಿದ್ದವ್ರನ್ನ ಮಳೆ ಗಾಳಿ ಇಲ್ಲ ಮಳೆ ಬರ್ತದೆ ನೋಡ್ತಾ ಇದ್ದಾರೆ. ಅತಿವೃಷ್ಟಿ ರೈತರುಗಳು ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಅವ್ರಿಗೆ ಏನು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ತಮಿಳ್ನಾಡಿಗೆ? ನೀವು ಅವಾಗಲೇ ಒಂದು 2-3 ಸತಿ ಹೇಳಿದ್ವಿ, ಕನ್ನಡಕ್ಕೆ ಅವಮಾನ ಆಗಿದ್ದು ಕನ್ನಡಕ್ಕಲ್ಲ, ಅವ್ರಿಗೆ ಅವಮಾನ ಆಯಿತು. ಯಾಕಂದ್ರೆ ವಿವೇಕಿಗಳನ್ನ ಟೀಕೆ ಮಾಡಿದ ತಕ್ಷಣ ಅವ್ರು ವಿವೇಕಿಗಳಾಗೋದಿಲ್ಲ. ಸೊ ಅವನು ಒಬ್ಬ ಅವಿವೇಕಿ ಅಂತ ಅವನು ಇಡೀ ಜಗತ್ ಜಾಹೀರಾಯ್ತು ಆಗುತ್ತಾ? ಈ ದಾಖಲೆ ಇದೆಯಾ, ಇತಿಹಾಸ ಇದೆಯಾ? ನಮ್ಮಲ್ಲಿ ಈಗ ಯಾವಾಗ ನಮ್ಮ ಗ್ರೀಕರ ಇದರಲ್ಲೂ ಸಹ ನಮ್ಮ ಕನ್ನಡದ ಲಿಪಿಗಳಿದ್ದಾವ, ಇದೆಯಲ್ಲ, ಅದೆಲ್ಲ ನಾನು ವಿದ್ವಾಂಸನ ಅಥವಾ ವಿಜ್ಞಾನಿನ ಅಥವಾ ತಜ್ಞನ ಸಂಶೋಧಕನ? ಕನಿಷ್ಠ ಪಕ್ಷ ನಾನು ತಿಳ್ಕೊಂಡ್ರೆ ಅಷ್ಟು ತಿಳ್ಕೊಂಡಿಲ್ಲ. ಕಮಲಾಸನ್ ಅವ್ರು ನಮಗಿಂತ ಹಿರಿಯರು ಅಂತ ಹೇಳಿದ್ರೆ ಇನ್ನು ಅದಕ್ಕಿಂತ ದೊಡ್ಡ ದೌರ್ಭಾಗ್ಯ ಇನ್ನೊಂದಿಲ್ಲ. ಮತ್ತು ಜೊತೆಯಲ್ಲಿ ಏನಪ್ಪ ಅಂದರೆ, ನಮ್ಮಲ್ಲಿ ಅವ್ರು ಇಲ್ಲಿ ಬಂದು ಮಾತಾಡಿದಾಗ ನಮ್ಗೇನು ಭಾಳ ನೋವಾಗ್ತಾ ಇರೋದು ಅಂತಂದರೆ, ಪಾಪ ಶಿವಣ್ಣನ ತಗೊಂಬಂದು ಬಲಿಪಶು ಮಾಡಿಬಿಟ್ರಲ್ಲ ಅನ್ನೋದು ದೊಡ್ಡ ಒಂದು. ಇವತ್ತು ಈ ರಾಜ್ಯದಲ್ಲಿ ಹಿರಿಯ ನಟರು ಅಂತಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಡಾಕ್ಟರ್ ರವಿಚಂದ್ರನ್ ಅವರು. ಇವತ್ತು ನಮ್ಮ 2 ಪಿಲ್ಲರ್ ಅವರೇ ಸಿನಿಮಾಕರ ಇದು. ಆದರೆ ಶಿವಣ್ಣ ಮುದವ್ ಮಾಡೋರು ಅಂತಾರೆ, ಶಿವಣ್ಣ ಯಾವಾಗಲೂ ಹಿಂದೆ ಮಾತಾಡ್ತಾ ಇದ್ದ ಮಾತುಗೂ ಇವತ್ತಾಡ್ತಾರ ಮಾತುಗೂ ಸ್ವಲ್ಪ ವ್ಯತ್ಯಾಸ ಇದೆ. ಯಾಕಂದ್ರೆ ಹಿಂದೆ ಡಬ್ಬಿಂಗ್ ವಿರೋಧ ಮಾಡ್ತಾ ಇದ್ದು ನಾನು, ವಾಟಾಳವ್ರ ನೇತೃತ್ವದಲ್ಲಿ ಡಬ್ಬಿಂಗ್ ವಿರೋಧ, ಕನ್ನಡ ಸಿನಿಮಾನ ಕನ್ನಡ ಸಿನಿಮಾ ಇವತ್ತು ಏನಾದರೂ ಈ ಮಟ್ಟಿಗೆ ಬೆಳಿಬೇಕಂದ್ರೆ ವಾಟಾಳ್ ನಾಗರಾಜ್ ಅವರ ಮುಖ್ಯ ಕಾರಣ. ಅವರು ಕನ್ನಡ ಮದ್ರಾಸಿಂದ ಇಡೀ ಸಿನಿಮಾ ಇಂಡಸ್ಟ್ರಿನ ಕರೆತಂದವರು ವಾಟಾಳ್ ನಾಗರಾಜ್ ಅವರು. ಆಮೇಲೆ ಕನ್ನಡ ಸಿನಿಮಾಗೆ ಥಿಯೇಟರ್ ಕೊಡಲಿಲ್ಲ ಅಂತ ಬೂಟ್ನೇಟ್ ತಿಂದವರು ವಾಟಾಳ್ ನಾಗರಾಜ್ ಅವರು. ಥಿಯೇಟರ್ಗಳಲ್ಲಿ ಕನ್ನಡಕ್ಕೆ ಸಿನಿಮಾಗೆ ಥಿಯೇಟರ್ ಕೊಡಿಸೋರು ವಾಟಾಳ್ ನಾಗರಾಜ್ ಅವರು. ಅಂಥ ಮನುಷ್ಯ ನನ್ನನ್ನು ಮುಖ್ಯಸ್ಥನ ಮಾಡಿದ್ರು. ಅವಾಗ ಇವರು ಇದ್ರು. ಡಬ್ಬಿಂಗ್ ವಿಚಾರ ಬಂದಾಗ, ಡಬ್ಬಿಂಗ್ ತಡೆಗಟ್ಟಿದಾಗ ತಮಿಳ್ನಾಡು, ಆಂಧ್ರ ಮತ್ತು ಬಾಂಬೆ ಅಲ್ಲಿಂದ ನನಗೆ ಶ್ಲಾಘನೆ ಅಂತ ನಾನು ಯಾರಂತಾನೆ ಗೊತ್ತಿಲ್ಲ. ನನ್ನನ್ನು ಸುಮ್ಮನೆ ಮುಖಂಡನ ಮಾಡಬೇಕು ಅಂತ ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರು ಏನು ಮಾಡಿದ್ರು, ಇವನು ಅಧ್ಯಕ್ಷನ ಮಾಡೋಣ, ಕನ್ನಡ ಡಬ್ಬಿಂಗ್ ವಿರೋಧಿ ಅಧ್ಯಕ್ಷನ ಮಾಡ್ಬಿಡೋಣ ಅಂತ ಮಾಡ್ಬಿಟ್ಟು ಹೋರಾಟ ಸಮಿತಿಗೆ ಅಧ್ಯಕ್ಷನ ಮಾಡ್ಬಿಟ್ರು. ಏನಿಲ್ಲ, ಮಾತಾಡೋಣ. ಕಲಾದೇವತೆ ಎಲ್ಲರನ್ನು ಕೈ ಬೀಸಿ ಕರೀತಾಳೆ, ಆದರೆ ಕೆಲವರನ್ನ ಮಾತ್ರ ಉಳಿಸ್ಕೊಳ್ತಾಳೆ. ಅದರಲ್ಲಿ ಕಮಲ್ ಹಾಸನ್ ಕೂಡ ಒಬ್ಬರು. ಆದರೆ ಇವತ್ತು ಬಹುಭಾಷಾ ನಟನಾಗಿ ಎಲ್ಲ ಭಾಷೆಯಲ್ಲೂ ಅಭಿನಯ ಮಾಡಿರುವಂತಹ ಕಮಲ್ ಹಾಸನ್ಗೆ ಯಾಕೆ ಕನ್ನಡ ಭಾಷೆ ಬಗ್ಗೆ ಕೀಳರಿಮೆ, ಭಾಷಾ ವ್ಯಾಮೋಹನ ಅಥವಾ ದುರಾಭಿಮಾನನ? ಈ ಬಗ್ಗೆ ಮಾತಾಡ್ತಾ ಹೋಗೋಣ ಸಣ್ಣ ವಿರಾಮ ಆದ್ಮೇಲೆ. ನಡವೆ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ